प्रत्यकर्थो ब्रह्मीवाहमस्मि ब्रह्मीवाहमस्मि श्रुतिस्मृतिपुराणानाम् आदिगं करुणादिगं भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्देदं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमेन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। ब्रह्मा नन्ने ध्यानेनात्मनि पश्यन्ति केचिदात्मानमात्मन अन्ये सांख्येन योगेन कर्मयोगेन ಚಾಪರೆ ಮೂರು ಸಲ ಹೇಳಿದೆ. ಅಲ್ಲಿ ನಾನು ಗೀತಾ ಸೋಪಾನ ಪಂಕ್ತಿಯಲ್ಲಿ ಕರ್ಮಯೋಗ ಆದ್ಮೇಲೆ ಧ್ಯಾನ ಯೋಗ, ಧ್ಯಾನ ಆದ್ಮೇಲೆ ಸಾಂಖ್ಯಯೋಗ ಅಂತ ಮಾಡಿದ್ದಾರೆ ಅಂದೆ. ಆದರೆ ಗೀತೋಪನ್ಯಾಸ ಗುರುಗಳು ಹಾಗೆ ಮಾಡೇ ಇಲ್ಲ. ಇವಾಗ ನೋಡ್ಕೊಂಡ್ಬಂದೆ, ಗೀತೋಪನ್ಯಾಸದಲ್ಲಿ ಧ್ಯಾನದಿಂದಲೂ ಕಂಡ್ಕೊಳ್ತಾರೆ, ಸಾಂಖ್ಯದಿಂದಲೂ ಕಂಡ್ಕೊಳ್ತಾರೆ ಅಂತಹ ಆಪ್ಷನ್ ತರಹ ಕೊಟ್ಬಿಟ್ಟಿದ್ದಾರೆ. ಅದು ಯಾಕೆ ಆಮೇಲೆ ಬಹುಶಃ ಅದನ್ನು ಚೇಂಜ್ ಮಾಡ್ಕೊಂಡಿದ್ದಾರೋ ಏನೋ ಗೊತ್ತಾಗಲ್ಲ. ಗೀತೋಪನ್ಯಾಸದಲ್ಲಿ ಮಾತ್ರ ಧ್ಯಾನ ಯೋಗ ಅಂತಂದ್ರೆ ನಿಧಿಧ್ಯಾಸನ ಅಂತ ಅರ್ಥ ಮಾಡಿ ನಿಧಿಧ್ಯಾಸನದೂ ಕಂಡ್ಕೊಳ್ತಾರೆ, ಸಾಂಖ್ಯ ದಿಗ್ದೃಶ್ಯ ಪ್ರಕ್ರಿಯೆಯಿಂದಲೂ ಕಂಡ್ಕೊಳ್ತಾರೆ ಅನ್ನೋ ತರ ಅರ್ಥ ಮಾಡಿಬಿಟ್ಟಿದ್ದಾರೆ. ಧ್ಯಾನ ಅಂದ್ರೆ ಏನು ಗೊತ್ತಾಯ್ತು ಇವಾಗ? ಧ್ಯಾನ ಅಂದ್ರೆ ಏನು ಹೇಳಿ, ಏನ್ ಬಿಡಿದ್ರು ನಿನ್ನೆ ಶಂಕರಾಚಾರ್ಯರು? ಧ್ಯಾನ ಅಂದ್ರೆ ಏನು ಹೇಳಿ. ಇವಾಗ ಪಾಠ ಇದು, ಪಾಠದಲ್ಲಿ ನೀವು ಹೇಳ್ಬೇಕು. ನಿನ್ನೆ ಏನ್ ಹೇಳಿ ಧ್ಯಾನ ಅಂದ್ರೆ? ಮೂರ್ತಿಗೆಯೋ ಎಲ್ಲ ಹೇಳಿ. ನಿಧಿಧ್ಯಾಸನ ಅಂತನ ಅಲ್ಲ, ಹೇಗೆ ಧ್ಯಾನ ಮಾಡೋದು ಹೇಗೆ ಅಂತ ಭಾಷಿಕ ಬರ್ದಿದ್ದು ಹೇಳಿದ್ನಲ್ಲ. ಹಾ ಹೇಳಿ. ಅಂತಃಕರಣ ಏಕಾಗ್ರತೆ. ಸರಿ, ಅಂತಃಕರಣ ಏಕಾಗ್ರತೆ ಮಾಡೋದು ಮುಂಚೆ ಅವ್ರು ಹೇಳಿದ್ದಾರೆ. ಶ್ರೋತ್ರಾದಿ ಇಂದ್ರಿಯಗಳನ್ನ ವಿಷಯಗಳಿಂದ ಹಿಮ್ಮೆಟ್ಟಿಸಿಕೊಂಡು ಮನಸ್ಸನ್ನ ಒಳಗಿರುವ ಚೇತೈತ ಅರಿಯುವ ಆತ್ಮನಲ್ಲೇ ನಿಲ್ಲಿಸಿಕೊಳ್ಳುವ ಪ್ರಯತ್ನ ವಿಶೇಷ. ಇದು ಧ್ಯಾನ ಅಂದ್ರೆ. ಬೆಳೆದಲ್ಲ, ಶ್ರೋತ್ರಾದೀನಿ ಇಂದ್ರಿಯಾಣಿ ಶಬ್ದಾದಿಭ್ಯ ಉಪಸಂಹೃತ್ಯ ಮನಶ್ಚ ಪ್ರತ್ಯಕ್ಷೇತೈತರಿ ಏಕಾಗ್ರತೆಯ ಚಿಂತನಂ ಅಂತ ಬರೆದ್ರು. ಸಾಂಖ್ಯ ಅಂದ್ರೆ ಏನೋ? ಸಾಂಖ್ಯ ಅಂದ್ರೆ ಇಮೇ ಸಪ್ತದಶಾಂಶ ಗುಣ, ಈ ಸಪ್ತದಶ ಗುಣಗಳು ನಾನು ಇವುಗಳಿಗೆಲ್ಲ ಸಾಕ್ಷಿ ಆಗಿದ್ದೀನಿ, ನಾನು ಇದಕ್ಕಿಂತ ವಿಲಕ್ಷಣನಾಗಿದ್ದೀನಿ, ನಾನೇ ಇವುಗಳೆಲ್ಲರಿಗೂ ತೋರ್ತಿರೋ ನಾನೇ ಪರಮಾರ್ಥ ಅಂತ ಕಂಡುಕೊಳ್ಳುವಂತ ಒಂದು ಇದು ಪ್ರಕಾರ. ನೇರವಾಗಿ ದಿಗ್ದೃಶ್ಯ. ಹಾ ಹೇಳಿ. ಸ್ವಾಮಿಗಳೇನೆ ಒಂದ್ ಕಡೆ ಸಾಂಖ್ಯದಲ್ಲಿ ಪ್ರಧಾನ ವಿವೇಕ, ವಿಚಾರ ವಿವೇಕ, ಸೆಕೆಂಡ್ರಿ ಇಂದ್ರಿಯಗಳನ್ನು ಹಿಮ್ಮೆಟ್ಟೋದು, ಅದೆಲ್ಲ ಸೆಕೆಂಡ್ರಿ ಅಂತ ಬರ್ದಿದ್ದಾರೆ. ಎಲ್ಲಿ ಗೀತೋಪನ್ಯಾಸದಲ್ಲ? ಎಲ್ಲಿ ಅಂತ ನನಗೂ ಜ್ಞಾಪಕ ಬರ್ತಿಲ್ಲ. ಧ್ಯಾನ ಯೋಗಿನಲ್ಲಿ ಪ್ರೈಮರಿ ಇಂದ್ರಿಯ ನಿಗ್ರಹ, ಸೆಕೆಂಡ್ರಿ ವಿಚಾರ ವಿವೇಕ. ಅದಿದೆ, ಹೌದು, ಅದೇ ಗೀತೋಪನ್ಯಾಸ ಅದಿದೆ. ಇದಕ್ಕೆ ಧ್ಯಾನ ಯೋಗದಲ್ಲಿ ಸಾಂಖ್ಯ ಪ್ರಕ್ರಿಯೆ ಸೆಕೆಂಡ್ರಿ ಆಗತ್ತೆ, ಸಾಂಖ್ಯ ಯೋಗದಲ್ಲಿ ಧ್ಯಾನ ಯೋಗ ಸೆಕೆಂಡ್ರಿ ಆಗತ್ತೆ ಬರೆದಿದ್ದಾರೆ. ಕರೆಕ್ಟ್. ಗೀತೋಪನ್ಯಾಸ ನೋಡಿದ್ರೆ ಅದನ್ನ ಅಲ್ಲಿ ಡಿಫೈನ್ ಮಾಡುವಾಗ ಸಾಂಖ್ಯ ಯೋಗದಲ್ಲಿ ವಿಚಾರ ವಿವೇಕ ಪ್ರಧಾನ, ಸಾಧನ ಕ್ರಮದಲ್ಲಿ ಸಾಂಖ್ಯ ಯೋಗದಲ್ಲಿ ವಿಚಾರ ವಿವೇಕದಿಂದ ಆತ್ಮ ವಿಚಾರನ ತಿಳ್ಕೊಳ್ಳೋದು ಪ್ರಧಾನ. ಹೌದು. ಧ್ಯಾನ ಯೋಗಿಗೆ ಇಂದ್ರಿಯಗಳನ್ನು ಹಿಮ್ಮೆಟ್ಟಿಸೋದು ಪ್ರಧಾನ. ಹಿಮ್ಮೆಟ್ಟಿಸೋದು, ಆತ್ಮ ನಿಲ್ಲಿಸೋದು ಉಂಟು ಮನಸ್ಸನ್ನ. ಆ ಪ್ರಯತ್ನ ಪೂರ್ವಕವಾಗಿ ಆತ್ಮನಲ್ಲಿ ನಿಲ್ಲಿಸೋದು, ಹಿಮ್ಮೆಟ್ಟಿಸಿ, ಅದು ಧ್ಯಾನ ಯೋಗದಲ್ಲಿ ಅದು ಪ್ರಧಾನ. ಆದ್ರೆ ಅಲ್ಲೂ ಕಂಡ್ಕೊಳ್ಳೋದು ಅನ್ಸ ನಿಧಿಧ್ಯಾಸನ ಮಾಡಿ ಕಂಡ್ಕೊಳ್ಳೋದು ಅನ್ಸ ತೋರಿಸ್ಬಿಟ್ಟಿದ್ದಾರೆ ಗೀತೋಪನ್ಯಾಸದಲ್ಲಿ. ರತ್ನ ಪರೀಕ್ಷಕ ರತ್ನಮಣಿಯನ್ನೇ ನಿಟ್ಟಿಸಿ ಕಂಡ್ಕೊಳ್ಳೋ ಹಾಗೇನೆ ಧ್ಯಾನ ಯೋಗದಿಂದ ಕಂಡ್ಕೊಳ್ತಾ ತೋರಿಸ್ಬಿಟ್ಟಿದಾರಪ್ಪ ಅಲ್ಲಿ. ಧ್ಯಾನ ಯೋಗದಲ್ಲಿ ಅರ್ಥನೂ ಬಂದ್ಬಿಟ್ಟಿದ್ಯಲ್ಲ ಗುರುಳೆ ಕೆಲವು ಕಡೆ. ಹೌದು, ನಿಧಿಧ್ಯಾಸ. ಹೌದು, ಅದು ವ್ಯಾಖ್ಯಾನಸ್ಯ ನಿಧಿಧ್ಯಾಸ ಸ್ವ ಅನ್ನೋ ಜಾಗದಲ್ಲಿ ಹಾಗೆ ಮಾಡಿದ್ದಾರೆ ಭಾಷಿಕಾರರು. ಹೌದು, 6ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗ ಅಂದ್ರೆ ಹಾಗೆ ಅರ್ಥ ಮಾಡಿದ್ದಾರೆ. ಹೌದು, ಆ ಕಾಂಟೆಕ್ಸ್ಟ್ ತಕ್ಕಾಗ ಅರ್ಥ ಮಾಡ್ಕೋಬೇಕಷ್ಟೇ. ಹೌದು, ಕರೆಕ್ಟ್. ಹಾಗಾಗಿ ಕರ್ಮಯೋಗ ಸ್ಪಷ್ಟ, ಅದು ಈಶ್ವರ ಬುದ್ಧಿಯಿಂದ ಮಾಡುವಂತಹ ಒಂದು ಬಹಿರಂಗ ಸಾಧನ, ಚಿತ್ತಶುದ್ಧಿಗಾಗಿ ಮಾಡುವಂಥದ್ದು. ಕೇಳಿ. ಭಗವದ್ಗೀತೆನಲ್ಲೂ ಅದೇ ತರ ಮಾಡಿದ್ದಾರೆ. ಆದ್ರೆ ನೀವು ಹೇಳ್ತಿರಲ್ಲ, ಈ ಗುಣಗಳನ್ನ ಕೆಲವು ಶಮಾಧಮ ಒಂದು ಮಾಡಕ್ ಹೋದ್ರೆ ಎಲ್ಲ ತಾನೇ ಜೊತೆಗೆ ಕೂಡ್ಕೊಂಡ್ ಬರುತ್ತೆ ಅಂತ. ಹೌದು. ಅದ್ರಲ್ಲಿ ಪ್ರತಿಯೊಂದು ಯೋಗನ ಹೇಳೋವಾಗ್ಲೂನು ಈ ಯೋಗನ ನಾವ್ ಅನ್ಸರ್ಸಕ್ ಶುರು ಮಾಡಿದ್ರೆ ಬೇರೆ ಯೋಗಗಳು ತಾನಾಗೆ ಕೈಗೂಡ್ ಬರುತ್ತೆ ಅನ್ನೋ ತರ ಹೇಳಿ. ಅದಿದೆ, ಕೂಡ್ಕೊಂಡ್ ಬಂದ್ರು ಅದರಲ್ಲೂ ಸೋಪಾನ ಕ್ರಮ ಇದೆ. ಕರ್ಮಯೋಗ ಕೆಳಗಿನ ಸೋಪಾನ ಅಂತೂ
ಭಕ್ತಿ ಯೋಗ ಧ್ಯಾನ ಉಪಾಸನೆ ಸ್ವಲ್ಪ ಮೇಲ್ಮಟ್ಟದ್ದು ಅಂತು, ಧ್ಯಾನ ಯೋಗ ಇನ್ನೂ ಮೇಲ್ಮಟ್ಟದ್ದು ಅಂತು ಸಾಂಖ್ಯ ಹಾಗೆ ಮಾಡ್ಕೊಂಡಿದ್ದಾರೆ ಗೀತೋಪನ್ಯಾಸ ಇದರಲ್ಲಿ ಸೋಪಾನ ಪಂಕ್ತಿಯಲ್ಲಿ. ಇಲ್ಲಿ ಮಾತ್ರ ಗೀತೋಪನ್ಯಾಸದಲ್ಲಿ ಮಾತ್ರ ಧ್ಯಾನ ಯೋಗ ನಿಧಿಧ್ಯಾಸನ 6ನೇ ಅಧ್ಯಾಯದ ಇದು ತಗೊಂಡಿದ್ದಾರೆ. ಸಾಂಖ್ಯ ಯೋಗವನ್ನು ವಿವೇಕ ಪ್ರಧಾನವಾಗಿರ್ತಕ್ಕಂಥ ವಿಚಾರ ತತ್ವಮಸಿ ವಾಕ್ಯಾರ್ಥವನ್ನು ಅನುಭವ ತಂದ್ಕೊಳ್ಳೋ ಪ್ರಧಾನ ಅಂತ ತೋರಿಸಿದ್ದಾರೆ. ಕಿರಣ್ ಹೇಳಿದ ಹಾಗೆ ಸಾಂಖ್ಯ ಯೋಗಕ್ಕೆ ಧ್ಯಾನ ಯೋಗ ಸೆಕೆಂಡ್ರಿ ಆಗುತ್ತೆ, ಧ್ಯಾನ ಯೋಗಕ್ಕೆ ಸಾಂಖ್ಯ ಯೋಗ ಸೆಕೆಂಡ್ರಿ ಆಗಿರುತ್ತೆ, ಅದು ಪ್ರಧಾನ ಆಗಿರುತ್ತೆ. ಅರ್ಥ ಹೊರತು ಒಂದಕ್ಕೊಂದು ಪೂರಕವಾಗಿ ಇದೆ ಹೊರತು ಭಿನ್ನವಲ್ಲ ಅಂತ ಇದೇ ಇರುತ್ತೆ ಅಂತ ಮಾಡಿದ್ದಾರೆ. ನೀವ್ ಹೇಳೋ ಪ್ರಕಾರ ಪುಸ್ತಕದಲ್ಲಿ ಬರ್ದಿರೋ ಪ್ರಕಾರ 2 ಜ್ಞಾನ ಯೋಗ ಅಂತಾನೆ ಹೇಳ್ಬೋದು. ಹಂಗೆ ಅಲ್ಲ, ಪ್ರಧಾನ ಗೌಣ ಅಷ್ಟೇ. ಧ್ಯಾನ ಯೋಗದಲ್ಲಿ ಸಾಂಖ್ಯ ಯೋಗ ಅಪ್ರಧಾನವಾಗಿರುತ್ತೆ, ಧ್ಯಾನ ಪ್ರಧಾನವಾಗಿರುತ್ತೆ. ಸಾಂಖ್ಯ ಯೋಗದಲ್ಲಿ ಧ್ಯಾನ ಯೋಗ ಅಪ್ರಧಾನ, ಸಾಂಖ್ಯ ಪ್ರಧಾನ. ಅಲ್ಲಿ ವಿವೇಕ ವಿಚಾರ ಪ್ರಧಾನ ಸಾಂಖ್ಯ ಯೋಗದಲ್ಲಿ. ಇಲ್ಲಿ ಏಕಾಗ್ರತೆ ಮಾಡೋದು ಅನ್ನೋದು ಮುಖ್ಯ, ಧ್ಯಾನ ಯೋಗದಲ್ಲಿ ವಿವೇಕ ವಿಚಾರ ಅದಕ್ಕೆ ಪೂರಕವಾಗಿರುತ್ತೆ. ಹಾಗೆ ಮಾಡ್ಕೊಂಡಿದ್ದಾರೆ. ಈಗ ಇನ್ನೊಂದು ಹಂತ ಇದೆ. ಇದು ಕರ್ಮಯೋಗವೂ ಮಾಡದೇ ಇರೋರು, ಸಾಂಖ್ಯ ಯೋಗವೂ ಇಲ್ಲ, ಧ್ಯಾನ ಯೋಗವೂ ಇಲ್ಲ. 4ನೇ ಕ್ಯಾಟಗರಿ ಜನ ಇವರು. ಧ್ಯಾನ ಯೋಗವೂ ಇಲ್ಲ, ಸಾಂಖ್ಯ ಯೋಗವೂ ಇಲ್ಲ, ಕರ್ಮಯೋಗವೂ ಇಲ್ಲ. ಇನ್ನೊಂದು ಕ್ಯಾಟಗರಿ ಜನ ಸಾಮಾನ್ಯ ಜನರು, ಆ ಭಕ್ತರು. ಅವರಿಗೆ ಶ್ರದ್ಧಾವಂತರು, ಆಸ್ತಿಕರು, ಗುರುಗಳಲ್ಲಿ ಭಗವಂತನಲ್ಲಿ ನಂಬಿಕೆ ಇದೆ, ಗೌರವ ಇದೆ, ತುಂಬಾ ವಿನೀತರಾಗಿದ್ದಾರೆ. ಅವರಿಗೆ ಮೇಲಕ್ಕೆ ಬರೋದಕ್ಕೆ ಏನು ಉಪಾಯ ಅಂತ ಕೇಳಿದ್ರೆ ಅದನ್ನು ಭಗವಂತ ಈ ಶ್ಲೋಕದಲ್ಲಿ ಹೇಳ್ತಾನೆ. ಅನ್ಯೇತ್ವೇವಮಜಾನಂತಃ ಸ್ವಾನ್ಯೇಭ್ಯ ಉಪಾಸತೆ ಏಪಿ ಚಾತಿತರಂತ್ಯೇವ ಮೃತ್ಯುಂ ಶ್ರುತಿಪರಾಯಣಾಃ ಅನ್ಯೇತ್ವೇವಮಜಾನಂತಃ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿತರಂತ್ಯೇವ ಮೃತ್ಯುಂ ಶ್ರುತಿಪರಾಯಣಾಃ. ಅನ್ಯೇ ತು ಏವಂ ಅಜಾನಂತಃ ಶ್ರುತ್ವಾ ಅನ್ಯೇಭ್ಯಃ ಉಪಾಸತೆ ತೇ ಅಪಿ ಚ ಅತಿತರಂತಿ ಏವ ಮೃತ್ಯುಂ ಶ್ರುತಿಪರಾಯಣಾಃ. ಅನ್ಯೇತೋ ಇನ್ ಕೆಲವರಾದರೋ ಅಂತ ಅಂದ್ರೆ ಅವರು ಧ್ಯಾನ ಯೋಗಿಗಳು ಅಲ್ಲ, ಸಾಂಖ್ಯ ಯೋಗಿಗಳು ಅಲ್ಲ, ಕರ್ಮಯೋಗಿಗಳು ಅಲ್ಲ. 4ನೇವರು ಇನ್ನವರಾದರೋ ಅನ್ಯೇಭ್ಯ ಶ್ರುತ್ವ. ಅನ್ಯೇಭ್ಯ ದೊಡ್ಡವರಿಂದ, ನಮ್ಮ ಸ್ವಾಮಿಗಳಂತಹ ಮಹಾತ್ಮರಿಂದ ದೊಡ್ಡವರಿಂದ ಕೇಳಿಸ್ಕೋತಾರೆ. ಅವರು ಸ್ವಾಮಿ ನಮಗೆ ಸಂಸ್ಕೃತ ಗೊತ್ತಿಲ್ಲ, ತರ್ಕಶಾಸ್ತ್ರ ಓದಿಲ್ಲ, ವ್ಯಾಕರಣ ಓದಿಲ್ಲ, ಮೀಮಾಂಸಾ ಓದಿಲ್ಲ, ನಮ್ಗೆ ತುಂಬ ಶಾಸ್ತ್ರಜ್ಞಾನ ಇಲ್ಲ, ನಮ್ಗೆ ನೀವು ಏನು ನಮ್ಮ ಮಟ್ಟಕ್ಕೆ ಏನು ನೀವು ಸಾಧನೆ ಹೇಳ್ತೀರೋ ಆ ಸಾಧನೆ ಮಾಡ್ಕೊಂಡು ನಾನು ಮೇಲೆ ಬರ್ತೀವಿ, ಏನಾದ್ರು ಒಂದು ಹೇಳಿ ಅಂತ ಅವ್ರತ ಕೇಳ್ತಾರೆ. ಇವಾಗ ಮಹಾರಾಜರು ಅಂಥವರಿಗೆ ರಾಮನಾಮ ತಾರಕ ಉಪದೇಶ ಮಾಡಿರೋದು, ಆಮೇಲೆ ಈ ಗುಣಗಳನ್ನ ಹೇಳ್ತಾರಲ್ಲ, ಸತ್ಯ ಹೇಳಿ, ಅಹಿಂಸೆ ಹೇಳಿದೆ, ಈ ಕ್ಯಾರೆಕ್ಟರನ್ನು ಹೇಳೋದು, ಅದನ್ನು ಹೇಳೋದು, ಕೆಲವು ಸಾಧನೆಗಳನ್ನು ಹೇಳ್ತಾರೆ, ಭಕ್ತಿ ಸಾಧನೆಯಾಗಿ ಇದನ್ನಾಗಿ ಹೇಳ್ತಾರೆ. ಹೀಗೆ ಅನ್ಯೇಭ್ಯ ಅಂದ್ರೆ ದೊಡ್ಡವರಿಂದ, ವಿದ್ವಾಂಸರಿಂದ, ಜ್ಞಾನಿಗಳಿಂದ, ಶ್ರುತ್ವ ಅಂದ್ರೆ ವೇದಾಂತ ವಿಚಾರವನ್ನು ಕೇಳಿ ಅದನ್ನೇ ಶ್ರುತಿಪರಾಯಣ. ಶ್ರುತಿಯಿಂದ ಇಲ್ಲಿ ವೇದಾಂತ ಅರ್ಥ ಅಲ್ಲ, ಶ್ರುತಿಯಿಂದ ಪರೋಪದೇಶ ಅಂತ. ಇನ್ನು ಪರೋಪದೇಶ ಶ್ರವಣ, ಇನ್ನೊಬ್ಬರ ಉಪದೇಶವನ್ನು ಕೇಳೋದೇ ಶ್ರುತಿ. ಇಲ್ಲಿ ಶ್ರುತಿಯಿಂದ ಶಬ್ದಕ್ಕೆ ಅರ್ಥ ವೇದಾಂತದ ಅರ್ಥ ಇದೆ, ಶ್ರುತಿಯಿಂದ ಕೇಳೋದು ಅಂತ ಅರ್ಥ ಇದೆ. ಇಲ್ಲಿ ಕೇಳೋದು ಅಂತ ಅರ್ಥ, ಈ ಕಾಂಟೆಕ್ಸ್ಟ್ ಅಲ್ಲಿ ಶ್ರುತಿಯಿಂದ ಕೇಳೋದು ಅಂತ ಅರ್ಥ. ಶ್ರುತಿ ಪರಾಯಣ ಇನ್ನೊಬ್ಬರ ಉಪದೇಶ ಕೇಳೋದೇ ಅವರಿಗೆ ಹೆಚ್ಚು. ಅಂದ್ರೆ ಇನ್ನೊಬ್ರದ್ದು ಅಂದ್ರೆ ಅವ್ರು ಯಾರನ್ನ ನಂಬ್ಕೊಂಡಿರ್ತಾರೋ ಅವ್ರದ್ದು, ಕಣ್ಕಂಡು ಬೀದಿಗೆ ಹೋಗೋರದೆಲ್ಲ ಅಲ್ಲ, ಯಾರನ್ನೋ ದೊಡ್ಡವರು ಒಪ್ಕೊಂಡಿರ್ತಾರೆ, ಮಹಾತ್ಮರು ಒಪ್ಕೊಂಡಿರ್ತಾರೆ, ಅಂಥವ್ರು ನಮ್ಗೆ ಏನು ಉಪದೇಶ ಮಾಡ್ತಾರೋ ಅದನ್ನು ನಾನು ನಡ್ಕೊಳ್ತೀನಿ ಅಂತ. ಕೆಲವು ಪರಮಾಚಾರ್ಯರು ನಡ್ಕೊಳ್ತಾರೆ, ಕೆಲವು ಜನ ರಮಣ ಮಹರ್ಷಿಗಳನ್ನ ಒಪ್ಕೊಳ್ತಾರೆ, ಕೆಲವು ಜನ ಪರಮಹಂಸರನ್ನ ಒಪ್ಕೊಳ್ತಾರೆ, ಗೋಂದಾಳಿ ಮಹಾರಾಜರನ್ನ, ಕೆಲವು ನಮ್ಮ ಸ್ವಾಮಿಗಳನ್ನ, ಇನ್ನು ಅನೇಕ ಜನ ಇದ್ದಾರೆ. ಇವು ಎಂದರೋ ಮಹಾನುಭಾವರು ಅಂದರಿಕೆ ಬಂದೆನ್ಮು ಅಂತ ತ್ಯಾಗರಾಜ ಹೇಳಿದಾಗೆ ಮಹಾತ್ಮರು ತುಂಬಾ ಜನ ನಮ್ಮ ದೇಶದಲ್ಲಂತೂ ಒಂದ್ ಕಡೆ ಇವರು ಹೇಳಿದ್ದಾರೆ, ವಿವೇಕಾನಂದ ಭಾರತ ದೇಶ ಜ್ಞಾನಿಗಳ ಹುತ್ತ ಅಂತ ಹೇಳಿದಂತೆ. ಹುತ್ತ ಅಂದ್ರೆ ಅಷ್ಟು ಜನ ಇದ್ರು ಅಂತ ಮಹಾತ್ಮರು ಅಂತ ಜ್ಞಾನಿಗಳು. ಇವಾಗ ಅವ್ರು ಬಂದಿದ್ರೆ ಅಯ್ಯೋ ವಿದೇಶಕ್ಕಿಂತಲೂ ಕಡೆಯಾಗಿದೆ ನಮ್ಮ ದೇಶ ಅಂತ ಬೈಬಿಡೋರು. ಒಂದು ಕಾಲದಲ್ಲಿ ಅಷ್ಟು ಜನ ಮಹಾತ್ಮರಿದ್ದರು ಅಂತ. ವಿವೇಕಾನಂದ ಕಾಲದಲ್ಲಂತೂ ಆ ಮಹಾರಾಷ್ಟ್ರಲ್ಲಿ ಸಂತ ತುಕಾರಾಮರು, ತುಕಾಮಾಯಿಗಳು, ಎಷ್ಟು ಜನ ಇದ್ರು ಅಂತಂದ್ರೆ ಬಹಳ ಸಂತರ ಆಯಿತು. ಅದು ಹಿಮಾಲಯದ ಇವರು ಮಹಾತ್ಮರ ಕಥೆ ಅಂತ ಬರುತ್ತಲ್ಲ, ಎಷ್ಟು ಜನ ಸಿಕ್ಕಾಪಟ್ಟೆ ಅದೆಲ್ಲ ಕಣ್ಮರೆ ಆಗ್ಬಿಟ್ರು. ಏನಾಗ್ಬಿಟ್ರು ಪಾಪ ಎಲ್ಲ. ಈ ಟಿವಿ ಬಂದು, ಈ ಸಿನಿಮಾ ಬಂದು, ಈ ಒಂದು ಮೊಬೈಲ್ ಬಂದು ಎಲ್ಲ ಹಾಳಾಗ್ಬಿಟ್ರಮ್ಮ. ಈ ಬುದ್ಧಿಯನ್ನೆಲ್ಲ ಕೆಡಿಸ್ಬಿಡ್ತು ಮೊಬೈಲು, ಟಿವಿ, ಈ ಸಿನಿಮಾ, ಈ ಪ್ರಾಪಂಚಿಕ ವಿಷಯ ಭೋಗ. ಯಾರಲ್ಲೂ ಯಾವ ಅನುಷ್ಠಾನವೂ ಇಲ್ಲ.
ಅದು ಅನ್ಯೇಭ್ಯ ಶ್ರುತ್ವ, ಅನ್ಯೇಭ್ಯ ಇತ್ಯುಕ್ತೆ ಮಹಾತ್ಮಭ್ಯ ಅಂತ. ಮಹಾತ್ಮರುಗಳಿಂದ ವೇದಾಂತ ವಿಚಾರ ಭಕ್ತಿ ವಿಚಾರವನ್ನು ಕೇಳಿ ಅವರು ಶ್ರುತಿಪರಾಯಣರು. ಬರೀ ಅವ್ರಿಗೆ ನಮಗೆ ಸಂಸ್ಕೃತ ಓದೋಕ್ಕಲ್ಲ, ಬರೀ ಅವರ ಪ್ರವಚನ ದಿನ ಕೇಳ್ತಾರೆ, ಅವರು ಸೇವೆ ಮಾಡ್ತಿರ್ತಾರೆ, ಅವ್ರು ಆಗಾಗ್ಗೆ ಮಧ್ಯ ಮಧ್ಯೆ ಏನೇನೋ ಉಪದೇಶ ಮಾಡ್ತಿರ್ತಾರೆ. ಅದನ್ನು ಬಹಳ ಶ್ರದ್ಧೆಯಿಂದ ಗೌರವ ವೇದವಾಕ್ಯ ಅನ್ನೋಷ್ಟರ ಮಟ್ಟಿಗೆ ಇಟ್ಕೊಂಡು ಅದನ್ನು ಫಾಲೋ ಮಾಡ್ತಾರೆ. ಹಾಗೆ ಮಾಡೋರು ಕೂಡ ಮೃತ್ಯುಂತೆ ಅತಿತರಂತೇವಾ, ಅವರು ಕೂಡ ಮೃತ್ಯುವನ್ನ ಅಂದ್ರೆ ಅವಿದ್ಯಾ ಕಾಮ ಕರ್ಮವನ್ನ ಅಂತ ಅರ್ಥ. ಮೃತ್ಯು ಶಬ್ದಕ್ಕರ್ಥ ಇಲ್ಲಿ ಅವಿದ್ಯಾ ಕಾಮ ಕರ್ಮವನ್ನೇ ಮೃತ್ಯು ಅಂತಾರೆ. ಮೂಲತಃ ಅವಿದ್ಯೆಯೇ ಮೃತ್ಯು. ಅವಿದ್ಯೆ ಇದ್ದವನಿಗೆ ಕಾಮ, ಕಾಮ ಇದ್ದವನಿಗೆ ಕರ್ಮ. ಅದನ್ನ ಮೂಲತಃ ಮೃತ್ಯುವಾದ ಅವಿದ್ಯೆಯನ್ನು ಕೂಡ ಇವರು ಕೂಡ ಕಾಲಾನುಕಾಲಕ್ಕೆ ಕ್ರಮಕ್ರಮೇಣ ದಾಟ್ತಾರೆ ಕಣಪ್ಪ ಅಂತ ಭಗವಂತ. ಇದು ಫಸ್ಟ್ ಲೆವೆಲ್, ಸಾಮಾನ್ಯ ಜನರಿಗೆ ಎಲ್ಲರಿಗೂ ಅಪ್ಲೈ ಆಗೋದು. ಕರ್ಮಯೋಗ ಸ್ವಲ್ಪ ಹೇಳಿಮ್ಮ. ಇದ್ರಲ್ಲೇ ಜಾಸ್ತಿ ಜನ ಇದಾಗಿರೋದಲ್ವಾ ಗುರುಗಳೇ? ರಮಣ ಮಹರ್ಷಿ ಇದೇ ಕ್ಲಾಸ್ ಬರ್ತಾರೆ ಅಂತ. ಈ ಕ್ಲಾಸ್ ಪರಮಹಂಸನೂ ಇದೆ ಇದ್ರಲ್ಲಿ. ಜನ ಇದ್ರಲ್ಲೇ ಅಲ್ವಾ? ಹೌದು. ಇವತ್ತು ತಗೊಂಡ್ರೆ ಈ ಜನ ಕ್ಯಾಟಗರಿ ಜನ ಜಾಸ್ತಿ. ನಾನ್ ಶಿಫ್ಟ್ ಆಗ್ತಾ ಇದೀನಿ ಗುರುಗಳೇ, ಜ್ಞಾನ ಯೋಗ ಎಲ್ಲ ಬೇಡ, ಇದೆ ಚೆನ್ನಾಗಿದೆ. ಹಾಗಂತೆ ಅಮ್ಮ, ನಮಗೆ ನಮ್ಮ ಹೃದಯದಲ್ಲಿ ಭಕ್ತಿ, ಭಗವತ್ ಪ್ರೇಮ, ದೊಡ್ಡವರಿಗೆ ಗೌರವ, ನಮಗೆ ಇದು ಆಗ್ಬೇಕು ತಹತೆ ಇದ್ದು ನಾವು ಪ್ರಾಮಾಣಿಕವಾಗಿ ಸಿನ್ಸಿಯರ್ ಆಗಿ ನಾವು ಅವರ ಉಪದೇಶವನ್ನು ಕೇಳ್ಕೊಂಡು ಅದರಂತೆ ನಡ್ಕೊಂಡು ಗೌರವ ಇಟ್ಕೊಂಡು ಅವರ ಸೇವೆ ಮಾಡ್ಕೊಂಡು ಅವರ ಉಪದೇಶ ಕೇಳ್ಕೊಂಡು ಅದರಂತೆ ನಡ್ಕೊಳ್ತಾ ಇದ್ರೆ ನಮಗೂ ಅರಿವಿದೇನೆ ಅದೆಲ್ಲ ಉಳ್ಕೊಂಡು ಮುಕ್ತರಾಗ್ಬಿಡ್ತೀವಿ. ಆಗತ್ತೆ. ನೀವು ಹೇಳ್ದಂಗೆ ಈ ಕ್ಯಾಟಗರಿ ಜನರೇ ಜಾಸ್ತಿ ಪ್ರಪಂಚದಲ್ಲಿ. ಯಾಕೆಂದ್ರೆ ಶಂಕರಾಚಾರ್ಯ ಬರೀತಾರೆ ಪರತಂತ್ರ ಪ್ರಜ್ಞರು ಅಂತ. ಸ್ವತಂತ್ರ ಪ್ರಜ್ಞರು ತಾವೇ ಶಾಸ್ತ್ರಾರ್ಥವನ್ನ ಇದಮರ್ಥವಂತ ಅರ್ಥ ಮಾಡುವ ಉತ್ತಮ ಮಟ್ಟದ ಬುದ್ಧಿವಂತರು ಅಂತ. ಅದು ತುಂಬಾ ಕಮ್ಮಿ. ಪ್ರಾಯೇಣ ಪರತಂತ್ರ ಪ್ರಜ್ಞಾ ಜನ ಅಂತ ಸೂತ್ರ ಹೇಳಿದ್ದಾರೆ. ಬಲಮಟ್ಟಿಗೆ ಲೋಕದ ಅನೇಕ ಜನರು ಪರತಂತ್ರ ಪ್ರಜ್ಞರು ಇನ್ನೊಬ್ಬರ ಉಪದೇಶಕ್ಕೆ ಅಧೀನರಾಗಿರ್ತಾರೆ. ಅದು ಇನ್ನೊಬ್ರು ಅಂದ್ರೆ ಅವರವ್ರು ಒಪ್ಕೊಂಡಂತಹ ಗುರುಗಳು. ಅಲ್ಲಿ ತಮಾಷೆ ಏನು ಅಂದ್ರೆ ಎಲ್ಲರೂ ಒಬ್ಬರು ನೋಡಿ, ಗೊಂದಾಳಿ ಮಹಾರಾಜರು ರಾಮಕೃಷ್ಣ ಪರಮಹಂಸ ಹತ್ರ ಹೋದಾಗ ನನ್ನ ಗುರು ಅಲ್ಲೇ, ನಿನ್ ಗುರು ಅಲ್ಲೇ ಇದ್ದಾನೆ, ನಾನೆಲ್ಲ ಹೋಗು ಕಳಿಸ್ತಾರೆ. ಆಶ್ಚರ್ಯ ಆಗುತ್ತೆ. ಸ್ವಯಂ ಅವರು ತತ್ವಜ್ಞಾನ ಅದು, ನಾನಲ್ಲ ನಿನ್ ಗುರು ಅಂತ. ಇದು ನಮ್ಗೆ ಅರ್ಥವೇ ಆಗಲ್ಲ. ಅದು ಬರುತ್ತೆ ಅವ್ರ ಚರಿತ್ರೆಯಲ್ಲಿ. ಕಲ್ಕತ್ತಾದೂ ಹೋಗ್ತಾರೆ ಮಹಾರಾಜರು. ಗೊಂದಾವಳಿ ಮಹಾರಾಜರು ಅಲ್ಲೋ ಪರಮಹಂಸರು ಭೇಟಿ ಆದ್ರೆ ಅವ್ರ ಹತ್ರ ಕೇಳಿದ್ರೆ, ಇಲ್ಲ ನಾನಲ್ಲ ನಿನ್ ಗುರು ನಿನ್ನ ಏಳೆಗಾವಲ್ಲೇ ಇದ್ದಾರೆ, ಮಹಾರಾಷ್ಟ್ರಲ್ಲೇ ಇದ್ದಾರೆ, ಗೊಂದಾವಳಿ ಅಲ್ಲೇ ಇದ್ದಾರೆ, ಹೋಗು ಅಂತ. 2,500 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ರು, ಮತ್ತೆ 2,500 ಕಿಲೋಮೀಟರ್ ನಡ್ಕೊಂಡು ಬಂದ್ರು. ಆ ಕಾಲ ನಡ್ಕೊಂಡೇ ಹೋಗ್ಬೇಕು, ಇನ್ನೇನು ಮಾರ್ಗ ಇರಲಿಲ್ಲ. ನೋಡಿ, ಆ ಗುರು ಬೇಕು, ತತ್ವಜ್ಞಾನ ಬೇಕು. ಗುರುಗಳು ಅಂದ್ರೆ ಯಾರೋ ಬೇರೆಯವ್ರು ಇದ್ರ ಅವ್ರಿಗೆ ಗುರು ಅಂದ್ರೆ ಏನ್ ಅರ್ಥ ಇತ್ತು ಅದು ಹಂಗಂದ್ರೆ ಅನ್ನೋದಕ್ಕೆ? ಅಲ್ಲ, ಗೊತ್ತಾಗಲ್ಲ ನಮಗೆ ಯಾಕೆ ಹಾಗಂತಾರೆ, ನಮ್ಗೆ ಅರ್ಥ ಆಗಲ್ಲ. ಪರಮಹಂಸರು ನಾನು ಅಲ್ಲ ನಿನ್ ಗುರು, ನಾನು ಹೇಳೋದಿಲ್ಲ, ನಿನ್ ಗುರು ಅಲ್ಲೇ ಇದ್ದಾನೆ ಅಂತ ಯಾಕೆ ಹೇಳಿದ್ರು ನಮ್ಗೆ ಅರ್ಥ ಆಗೋಲ್ಲ. ಅವರು ಮಹಾತ್ಮರೇ, ತತ್ವಜ್ಞಾನ. ಕೇಳಿಪ್ಪ, ಇವರು ಗೋಪಾಲ ಮಾತಾಡ್ತಾರೆ. ಗುರುಗಳೇ, ಮಹಾರಾಜರ ಶಿಷ್ಯ ಬ್ರಹ್ಮಾನಂದರು, ಅವರ ಪೂರ್ವ ಚಂದ ಅನಂತ್ ಶರ್ಮಾ ಅಂತ ಹೆಸರು. ಅವರು ಫಸ್ಟ್ ಜ್ಞಾನ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಬನಶಂಕರಿ ಹತ್ರ ದೇವಸ್ಥಾನದ ಮುಂದೆ ಹೊಂಡ ಇದೆಯಲ್ಲ, ಹೊಂಡಲ್ಲಿ ಹಾರ್ಕೊಳಕ್ಕೆ ಆತ್ಮಹತ್ಯೆ ಮಾಡ್ಕೊಳಕ್ ಹೋದಾಗ ದೇವಿ ಬಂದು ಅವ್ರು ಕಳಿಸ್ಬಿಟ್ಟು ನೀನ್ ಭೂಪಾಲಲ್ಲಿ ಇದ್ದಾರೆ, ನಿನ್ನ ಗುರುಗಳು ಹೋಗು ಅಂತ. ಅವ್ರು ಅಲ್ಲಿಗೆ ಬಂದ್ರೆ ಅಲ್ಲಿ ಮಹಾರಾಜರು ಇದ್ರಂತಲ್ಲಿ. ಮಹಾರಾಜರಿದ್ರೆ ಅವ್ರ ಮಹಾರಾಜರಿಗೆ ಒಳಗಿದ್ದ ಹೋಗಿ ನೋಡೋದಂತ ಮಹಾರಾಜರಿಗೆ ಹೆಣ್ಮಕ್ಳು ಕಾಲೆಲ್ಲ ಒತ್ತಾ ಇದಂತೆ. ಅವರು ಮಹಾರಾಜರು ಹೆಂಗಸರ ಜೊತೆ ಇದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಏನೋ ಆಗಿ ಮತ್ತೆ ಅಲ್ಲಿಂದ ಬಂದ್ಬಿಟ್ಟು ವಾಪಸ್ ಬಂದ್ಬಿಟ್ರಪ್ಪ. ನಮ್ಗೆ ಗೊತ್ತಾಗಲ್ಲ ಈ ಕಥೆ. ಇದೆಲ್ಲ ಅವ್ರ ಹತ್ರನೇ ಹೋಗಿ ಮತ್ತೆ ಆಮೇಲೆ ಅವರು ಮತ್ತೆ ಇಲ್ಲಿ ವಾಡಿಗೆ ಬಂದ್ರಂತೆ. ವಾಡಿಗೆ ಬಂದಾಗ ದತ್ತಾತ್ರ ಹೇಳಿರಂತೆ, ಈಗಿಲ್ಲ ಅವರೇ ನಿಮ್ ಗುರು, ಅಲ್ಲಿ ಹೋಗು ಅಂತ. ಆಮೇಲೆ ಹೋಗಿ ಅವ್ರನ್ನೇ ಗುರು ಮಾಡ್ಕೊಂಡ್ರಂತೆ. ಹೇಳಲ್ಲ, ಇದೆಲ್ಲ ನಮ್ಗೆ ಅರ್ಥ ಆಗೋದು. ಇದು ಭಾವನಾ ವಿಚಾರ. ಇದರಲ್ಲಿ ನಿಮಗೆ ತರ್ಕ ಮಾಡೋಕ್ಕೆ ಏನೂ ಇಲ್ಲ. ಹೀಗೆ ಆ ಶ್ರುತಿ ಪಾರಾಯಣವನ್ನೇ ಪರೋಪದೇಶವನ್ನೇ ಪ್ರಮಾಣವಾಗಿ ಇಟ್ಕೊಂಡಂತಹ ಸಾಮಾನ್ಯ ಜನರು ಕೂಡ ಅವರ ಹೇಳಿದಂತೆ ನಡ್ಕೊಂಡು ಆ ರೀತಿಯಾಗಿ ಅನುಸರಣೆ ಮಾಡ್ತಾ ಅವರು ಕೂಡ ಕಾಲಕ್ರಮೇಣ ಮೃತ್ಯುವನ್ನು ದಾಟ್ತಾರೆ ಕಣಪ್ಪ ಅಂತ. ಹೀಗೆ 4 ಮೆಟ್ಲನ್ನು ತೋರಿಸ್ಬಿಟ್ಟ ಭಗವಂತ. ಅನ್ಯೇತು ಯೇಷು ವಿಕಲ್ಪೇಶು ಅನ್ಯತರೇಣಾಪಿ ಏವಂ ಯಥೋಕ್ತಂ ಆತ್ಮಾನಂ ಅಜಾನಂತಃ ಅನ್ಯೇಭ್ಯಃ ಆಚಾರ್ಯೇಭ್ಯಃ ಶ್ರುತ್ವಾ ಇದಮೇವ ಚಿಂತಯತ ಇತ್ಯುಕ್ತಾಃ ಉಪಾಸತೆ ಶ್ರದ್ಧಾನಾಃ ಸಂತಃ ಚಿಂತಯಂತಿ. ಅನ್ಯೇತು ಇನ್ನು ಕೆಲವರಾದರೂ ಸಾಮಾನ್ಯ ಜನರು ಅಂತ.
ವ್ಯಾಕರಣ, ಮೀಮಾಂಸಾ, ತರ್ಕ ಯಾವುದನ್ನು ಓದಿಲ್ಲ, ಸಂಸ್ಕೃತ ಜ್ಞಾನ ಇಲ್ಲ, ಶಾಸ್ತ್ರಜ್ಞಾನ ಇಲ್ಲ. ಅವರು ಈ ಮೇಲೆ ಹೇಳಿದ 3 ವಿಕಲ್ಪ ಇದೆಯಲ್ಲ, ಕರ್ಮಯೋಗ, ಧ್ಯಾನ ಯೋಗ, ಸಾಂಖ್ಯಯೋಗ, ಇದು ಯಾವುದಂದ್ರೂ ಕೂಡ್ಕೊಳ್ಳದೆ ಇದ್ದರು ಅವರು. ಅನ್ಯತರೇನಾಪಿ ಯಥೋಕ್ತಂ ಆತ್ಮಾನಂ ಅಜಾನಂತಹ, ಇದು ಮೇಲೆ ಹೇಳಿದಂತಹ ಸತ್ವ ಅಸತ್ವ ಅಲ್ಲದೆ ಇರತಕ್ಕಂತಹ ಆತ್ಮನನ್ನು ಅರಿದೇ ಇದ್ದವರಾಗಿ, ಈ 3 ಪ್ರಕಾರದಿಂದ ಅರಿದೇ ಇದ್ದವರಾಗಿ ಅವರು ಅನ್ಯೇಭ್ಯ ಆಚಾರ್ಯೇಭ್ಯ, ಬೇರೆ ಆಚಾರ್ಯರುಗಳಿಂದ ಅಂದರೆ ಅವರವರಿಗೆ ಒಪ್ಪಿಗೆ ಆಗಿರ್ತಕ್ಕಂಥವ್ರು. ಕೆಲವು ಜನರು ಪರಮಾಚಾರ್ಯ ಇಟ್ಕೊಳ್ತಾರೆ, ಕೆಲವು ಜನರು ನಮ್ಮ ಸ್ವಾಮಿ ಇಟ್ಕೊಳ್ತಾರೆ, ಕೆಲವು ಜನರು ಇನ್ನು ಅವರು ಗೊಂದಲ ಮಹಾರಾಜ್ ಇಟ್ಕೊಳ್ತಾರೆ, ಕೆಲವು ಜನರು ಹೀಗೆ ಅವರವರಿಗೆ ಯಾರ್ಯಾರು ಒಪ್ಪಿಗೆ ಆಗ್ತಾರೆ ಅವ್ರನ್ನ ಇಟ್ಕೊಳ್ತಾರೆ. ಹೀಗೆ ನಮ್ಮ ಇವರು ಪರಮಾಚಾರ್ಯರೇ ಪಾಲ್ ಬ್ರಿಂಟನ್ ಅನ್ನೋನು ಅವರ ಬಂದಾಗ ಅವರು ಪರಮಾಚಾರ್ಯ ಪಾಲ್ ಬ್ರಿಂಟನ್ ರಮಣ ಮಹರ್ಷಿ ಅಂತ ಕಳಿಸ್ತಾರೆ. ನೀವು ಹೋಗು ಅರುಣಾಚಲಕ್ಕೆ ಹೋಗು, ಅಲ್ಲಿ ರಮಣ ಇದ್ದಾನೆ, ಅವರು ನಿನಗೆ ಸರಿ ತಿಳಿಸ್ಕೊಡ್ತಾರೆ. ಸ್ವಯಂ ಅವರು ಇದಾಗಿದ್ರು ಕೂಡ ಅವ್ರು ಹೇಳಲಿಲ್ಲ, ಅಲ್ಲಿ ಹೋಗುವಂದ್ರು. ಇದಕ್ಕೆ ಯಾಕೆ ಹೇಳ್ತಾರೆ ಅಂದರೆ ನಮ್ಗೆ ಅರ್ಥವಾಗಲ್ಲ ಇದಲ್ಲ. ನೀವು ಅವ್ರಿಗೆ ಏನು ಪ್ರೇರಣೆ ಆಗುತ್ತೋ, ಭಗವಂತ ಏನು ಪ್ರೇರಣೆ ಕೊಡ್ತಾನೋ, ನೀನು ಹೇಳ್ಬೇಡ ಅಲ್ಲಿ ಕಳಿಸು ಅಂತಾನೋ ಏನೋ, ಅದು ಆಂತರಿಕವಾದ ವಿಚಾರ, ಅದು ಅವರವರ ವೈಯಕ್ತಿಕ ವಿಚಾರ. ಹಾಗಾಗಿ ಅವರು ಪಾಲ್ ಬ್ರಿಂಟನ್ ಹುಡ್ಕೊಂಡು ರಮಣ ಮಹರ್ಷಿ ಅಂತ ಬರ್ತಾನೆ. ಹೀಗೆ ಅವರು ಅಲ್ಲಿ ಬಂದಾಗ ಆ ಆಚಾರ್ಯಗಳಿಂದ ಅವ್ರು ಹೇಳ್ತಾರೆ, ಇದಮೇವ ಚಿಂತೆಯತ ಅಂದರೆ ಅವರು ಸಗುಣವೇ ಹೇಳ್ಬೋದು, ನೀವು ರಾಮನನ್ನೇ ಚಿಂತಿಸ್ತಾ ಇರೋ, ಕೃಷ್ಣನ್ನೇ ಚಿಂತಿಸ್ತಾ ಇರೋ, ಇಲ್ಲ ಶಿವನನ್ನೇ ಚಿಂತಿಸು, ಇಲ್ಲ ದೇವಿಯನ್ನೇ ಚಿಂತಿಸ್ತಾ ಇರೋ, ದೇವಿ ಹತ್ರ ಕೇಳ್ಕೊ, ದೇವಿ ನಿಂಗೆ ಅನುಗ್ರಹ ಮಾಡ್ತಾಳೆ, ಅವಳೇ ನಿನ್ಗೆ ಎತ್ತಾಳೆ, ಅವಳೇ ನಿಂಗೆ ಹೇಗೆ ಅನುಗ್ರಹ ಮಾಡಬೇಕು ಅವಳು ಗೊತ್ತವಳು, ಸರ್ವಜ್ಞಳು. ನೀನು ಪ್ರೇಮದಿಂದ ಭಕ್ತಿಯಿಂದ ಎಡಬಿಡದೆ ಹಚ್ಕೊಂಡು, ಉಪವಾಸ ಇದ್ದು ಪರವಾಗಿಲ್ಲ, ನಿದ್ದೆ ಬಿಟ್ಟರು ಪರವಾಗಿಲ್ಲ, ಎಡಬಿಡದೆ ಆ ಭಗವಂತನನ್ನ ಪ್ರಾರ್ಥಿಸ್ತಾ ಇರು, ಭಜನೆ ಮಾಡ್ತಿರು, ಜಪ ಮಾಡ್ತಾ ಇರು, ನಿನಗೆ ಒಳ್ಳೇದಾಗತ್ತೆ ಅಂದ್ಬಿಡ್ತಾರೆ. ಅವರು ಒಂದು ದೇವತೆಯನ್ನು ಇದು ತೋರಿಸ್ಕೊಡ್ತಾರೆ. ಇಂಥ ದೇವತಾ ಪೂಜಾ ಕ್ರಮ, ಆರಾಧನಾ ಕ್ರಮ, ಚಿಂತನಾ ಕ್ರಮ, ಆ ಭಾವನಾ ಕ್ರಮವನ್ನು ತೋರಿಸ್ಕೊಡ್ತಾರೆ. ಆ ಭಾವನಾ ಕ್ರಮ, ಚಿಂತನಾ ಕ್ರಮವನ್ನು ಆಯಾ ದೇವತೆ ರಾಮಂದು ಹೇಗೆ ಮಾಡಬೇಕು, ಶಿವನ್ ಹೇಗೆ ಮಾಡಬೇಕು, ಕೃಷ್ಣ, ಅದೆಲ್ಲವೂ ವೇದಾಂತ ಪ್ರಕಾರವಾಗಿ ಭಗವಂತನ ಒಂದು ಭಕ್ತಾನುಗ್ರಹಕ್ಕೆ ತೋರಿಕೊಂಡಂತಹ ಆಕಾರ ವಿಶೇಷ ಹೊರತು ಯಾವುದೂ ಪರಮಾರ್ಥವಲ್ಲ. ಆದರೂ ಕೂಡ ಆ ಒಂದು ಆಕಾರ ವಿಶೇಷವು ಭಕ್ತಿಯಿಂದ ನಾವು ಪೂಜೆ ಮಾಡಿ ಆರಾಧನೆ ಮಾಡಿದ ಪಕ್ಷದಲ್ಲಿ ಅದನ್ನು ಅನುಗ್ರಹ ಹೊಂದಿ ಅದರಿಂದ ಒಂದು ಚಿತ್ತಶುದ್ಧಿಯಾಗಿ ಅಂತರ್ಮುಖತೆ ಬಂದು ತತ್ವಜ್ಞಾನಗಳಿಗೂ ಹೋಗ್ತಾರೆ. ಗುರುಗಳೇ ಇಲ್ಲಿ ರಾಮಕೃಷ್ಣ ಪರಮಹಂಸರು ನಮ್ಮ ಬ್ರಹ್ಮಚೈತನ್ಯ ಮಹಾರಾಜರಿಗೆ ನಾನೆಲ್ಲ ಗುರು ಅಲ್ಲೇ ಇದ್ದಾರೆ ಹೋಗು ಅಂತ ಕಳಿಸಿದ್ರು. ಅಂದ್ರೆ ಗುರು ಶಿಷ್ಯ ಸಂಬಂಧದಲ್ಲಿ ಈ ಪುಣ್ಯ ಪಾಪದ ವಿಶೇಷದಲ್ಲಿ ಅವರವರೇ ಗುರುಗಳಾಗ್ಬೇಕು ಅನ್ನುವಂತ ಆಮೇಲೆ ಬಹುಶಃ ಪ್ರಾರ್ಥ ಪ್ರಕಾರ ಇವರಿಗೆ ಅವರೇ ಗುರು ಆಗ್ಬೇಕು ಅಂತಿದೆ ಹೊರತು ಇವರಲ್ಲ ಅಂತ ಇದೆ. ಆಮೇಲೆ ಊಹೆ ಮಾಡ್ಬೇಕು, ಮುಂಚೆ ಗೊತ್ತಾಗಲ್ಲ. ಪಾಪ ಇವ್ರಿಗೂ ಮುಂಚೆ ಹೋದ್ವು ಈಗ ಪಾಲ್ ಬ್ರಂಟನ್ಗೂ ಕೂಡ ಅವ್ರಿಗೆ ಪುಣ್ಯ ಪಾಪದ ವಿಶೇಷದಿಂದ ರಮಣ ಮಹರ್ಷಿಗಳಿಗೆ ಹತ್ರ ಹೋಗುವಂತ ಪರಮಾಚಾರ್ಯರು ಕಳಿಸಿದ್ರು ಅಂತ ಹೇಳಿದ್ರೆ, ನಾನೆಲ್ಲ ನಿನ್ನ ಗುರು ಅವರು ಗುರು ಅಂತ ಹೇಳ್ಬೇಕಾದ್ರೆ ಅಲ್ಲೇನೋ ಆ ಗುರು ಶಿಷ್ಯರ ಸಂಬಂಧದಲ್ಲಿ ಕರ್ಮ ಇದೆ, ವಿಶೇಷ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಇರ್ಬೇಕು. ಹಾಗೆ ಇದ್ದಾಗ ಅದು ಆಗೋದು. ಇದ್ಯಾವ್ದು ಅವನ ಕರ್ಮ ಇವರೇ ಆಗ್ಬೇಕು ಅಂತಿದ್ರೆ ನೋಡಿ, ವಿವೇಕಾನಂದರಿಗೆ ಪರಮಹಂಸರೇ ಹೇಳಿದ್ರು, ಯಾಕೆ ಇಷ್ಟು ಲೇಟ್ ಮಾಡಿದೆ, ನಿಂಗೋಸ್ಕರ ಕಾಯ್ತಾ ಇದ್ದೀನಿ ಬೇರೆ ಅಂತಾರೆ. ಹಿಂಗೆ ನೋಡೇ ಇಲ್ಲ, ಫಸ್ಟ್ ಟೈಮ್ ನೋಡ್ತಿರೋದು. ಆದ್ರೂ ಕೂಡ ಏನಪ್ಪ ಇಷ್ಟು ಲೇಟ್ ಮಾಡಿದೆ, ಯಾಕಪ್ಪ ತಡ ಬರ್ತಾ ಇದೆಯಾ, ನಿಂಗೋಸ್ಕರ ಕಾಯ್ತಾ ಇದ್ದೀನಿ ಅಂತಾರೆ. ಇವ್ರು ಆಶ್ಚರ್ಯ ಆಗುತ್ತೆ ವಿವೇಕಾನಂದರಿಗೆ, ಇದೇನಿದು ಹೀಗೆ ಹೇಳ್ತೀನಿ, ನನಗೋಸ್ಕರ ಕಾಯ್ತಾ ಇದ್ದೀನಿ, ಯಾಕೆ ಲೇಟ್ ಮಾಡ್ತಾ ಇದೆಯಾ ಅಂತ ಇದ್ದಾರೆ ಅಂತ ಇವ್ರು ಆಶ್ಚರ್ಯ ಆಗುತ್ತೆ. ಅಂದ್ರೆ ಆ ಕರ್ಮ ಹೇಗೆ ಅವನು ಜೋಡಿಸುತ್ತೆ, ಎಳ್ದಾಕತ್ತೆ ಅಂತ. ನೀವು ಒಂದು ರೀತಿ ಆಮೇಲೆ ಹೇಳೋದು ಕರ್ಮ ವಿಚಾರವನ್ನಲ್ಲ, ಮುಂಚೆ ಕರ್ಮ ವಿಚಾರ ಗೊತ್ತಾಗಲ್ಲ, ಪ್ರಾರ್ಥ ಗೊತ್ತಾಗಲ್ಲ, ಕಣ್ಣು ಕಾಣಲ್ಲ. ಆಮೇಲೆ ಅವರ ಸಂಬಂಧ ಆಗಿ ಅವರ ಕೃತಾರ್ಥತೆ ಬಂದ್ರೆ ಇವರಿಗೆ ಲಿಂಕ್ ಆಗ್ಬೇಕು, ಒಂದು ಕರ್ಮ ಇತ್ತು ಅದರಿಂದ ಆದ್ರು ಆಮೇಲೆ ಹೇಳೋದು. ಕರ್ಮವೇ ಕಾರಣ, ಇನ್ನೇನು ಕಾರಣ ಹೇಳಕ್ಕಾಗಲ್ಲ. ಹೀಗೆ ಆಚಾರ್ಯರಿಂದ ಅವರು ನೋಡಪ್ಪ, ನೀನು ಇಂದ ರಾಮನನ್ನೇ ಚಿಂತಿಸ್ತಾ ಇರು, ಎಡೆಬಿಡದೆ ಚಿಂತಿಸ್ತಾ ಇರು, ಶಿವನನ್ನೇ ಮಾಡೋ, ಕೃಷ್ಣನ್ನೇ ಮಾಡು ಅಂತ ಹೇಳಿ ಹೇಳಿದಾಗ ಅವರು ಅದನ್ನು ಅವರ ತುಂಬ ಗೌರವ ಇರುತ್ತೆ, ಭಕ್ತಿ ಇರುತ್ತೆ. ಅದರಂತೆ ಅವರು ಶ್ರದ್ಧಾನಾಸಂತಹ ಚಿಂತೆ ಇಂತಿ ಉಪಾಸನೆ ಶ್ರದ್ಧೆ ಆಯಿತು ಅಂತ ಹೇಳಿಬಿಟ್ಟು ದಿನಕ್ಕೆ 4, 6, 8, 10 ಗಂಟೆಗಳನ್ನ ಮಾಡ್ತಾ ಇರ್ತಾರೆ. ಅಷ್ಟು ಭಕ್ತಿನ ಮಾಡ್ತಾ ಇರ್ತಾರೆ. ಮಾಡ್ತಾ 4-6 ತಿಂಗಳು 4-6 ವರ್ಷ ಆದಮೇಲೆ ಆಟೋಮೆಟಿಕ್ ಅಂತಃಕರಣ ಅಷ್ಟು ಪ್ಯೂರ್ ಆಗಿಬಿಟ್ಟು ಅವರು ಮಟ್ಟ ಮೇಲಕ್ಕೆ ಹೋಗ್ತಾರೆ. ಅವರು ಆ ಭಗವದ್ಭಕ್ತಿ ಅವನು ಎತ್ತತ್ತೆ ಮೇಲಕ್ಕೆ. ಆ ಗುರುಗಳ ಅನುಗ್ರಹ, ಭಗವಂತನ ಭಕ್ತಿ, ಅದ ಅನುಷ್ಠಾನ ಶಕ್ತಿ, ಅವರಿರತಕ್ಕಂಥ ನಡವಳಿಕೆ ಗುಣಗಳು ಅವರನ್ನು ಮೇಲಕ್ಕೆ ಎತ್ತತ್ತೆ. ಬಹಳ ಉತ್ತಮ ಮಟ್ಟದ ಸಾಧನೆ ಆಗಿ ನಮ್ಮ ವರ್ಗಕ್ಕೆ ಹೇಳ್ತಾನೆ. ಆಮೇಲೆ ತತ್ವ ತಿಳ್ಕೊಂಡು ತತ್ವಜ್ಞಾನ ಮಾಡ್ಕೊಂಡು ಮುಕ್ತರಾಗ್ತಾರೆ ಅವರು.
ತತ್ವಜ್ಞಾನದಿಂದಲೇ ಮುಕ್ತಿ. ಅಜ್ಞಾನ ಹೋಗ್ಬೇಕು, ಅಜ್ಞಾನ ಹೋಗೋಕ್ಕೆ ತತ್ವಜ್ಞಾನವೇ ಬೇಕು. ಆ ತತ್ವಜ್ಞಾನಕ್ಕೆ ಏರೋದಕ್ಕೆ ಬೇರೆ 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 ಸಾಧನಗಳು. ಚೇಪಿಚ ಅತಿತರಂತ್ಯೇವಾ ತೇಪಿ ಚ ಅತಿತರಂತ್ಯೇವ ಅತಿಕ್ರಾಮಂತ್ಯೇವ ಅತಿಕ್ರಾಮಂತ್ಯೇವ ಮೃತ್ಯುಯುಕ್ತಂ ಸಂಸಾರಂ ಇತ್ಯೇತತ್. ಮೃತ್ಯುಯುಕ್ತಂ ಸಂಸಾರಂ ಇತ್ಯೇತತ್. ಅವರೂ ಕೂಡ ಅಪಿಶಬ್ದ ಏನು ಹೇಳುತ್ತೆ, ಅಂಥವರು ಆಗ್ತಾರೆ. ಇನ್ನು ಸ್ವತಂತ್ರ ಪ್ರಜ್ಞರು, ಬಾಲ್ಯದಿಂದ ನಿಷ್ಕೇತನಂತೆ ಅಂತರ್ಮುಖ ಹೊಂದಿದವರು, ಶಾಸ್ತ್ರಾರ್ಥವನ್ನು ಮಾಡ್ಕೊಳ್ಳೋದು ಅಗ್ರಸರಾಗಿರೋರು ಮುಕ್ತರಾಗ್ತಾರೆ ಅಂತ ಹೇಳಲೇಬೇಕಾಗಿಲ್ಲ. ಕೈಮುತಿಕ ನ್ಯಾಯ. ಇಂಥವರೇ ಆಗ್ತಾರೆ ಮೇಲೆ ಉತ್ತಮ ಅಧಿಕಾರಿಗಳು ಆಗ್ತಾರೆ ಅಂತ ಹೇಳ್ಬೇಕಾ ಅಂತ. ಅವರು ದಾಟಿಯೇ ದಾಟ್ತಾರೆ, ಮೀರು ಹೋಗಿ ಮೃತ್ಯುವನ್ನು ದಾಟಿಯೇ ದಾಟ್ತಾರೆ. ಮೃತ್ಯುವನ್ನು ಮೃತ್ಯುಯುಕ್ತವಾದ ಸಂಸಾರವನ್ನ ಅಂದರು. ಸಂಸಾರ ಯಾಕೆ ಮೃತ್ಯುಯುಕ್ತ ಅಂದ್ರೆ, ಮೃತ್ಯು ಶಬ್ದಕ್ಕೆ ಅರ್ಥ ಅವಿದ್ಯಾ ಕಾಮ ಕರ್ಮವೇ. ಅದನ್ನು ಕೂಡಿದ್ದು ಸಂಸಾರ. ಸಂಸಾರ ಅಂದ್ರೆ ಜನ್ಮ ಮರಣ ರೂಪ, ಹಸಿವು ಬಾಯಾರಿಕೆ ರೂಪ, ಶೋಕಮೋಹ ರೂಪ, ಕ್ರಿಯಾಕಾರಕ ರೂಪ. ನೀವು ಹೇಗಾದರೂ ಸಂಸಾರವನ್ನು ನೀವು ಎಕ್ಸ್ಪ್ಲೇನ್ ಮಾಡಿ, ವಿವರಣೆ ಕೊಡಿ. ಹೇಗೆ ಕೊಟ್ಟರು ಒಟ್ಟು ಎಲ್ಲ ಸಂಸಾರವೇ. ಆ ಸಂಸಾರಕ್ಕೆ ಮೃತ್ಯು ಅಂತ ಹೆಸರು. ಮೃತ್ಯುಯುಕ್ತವಾದ, ಮೃತ್ಯುವಿನಿಂದ ಕೂಡಿಕೊಂಡದ್ದಾದ ಸಂಸಾರವನ್ನ ಇವರು ಕೂಡ ದಾಟಿಯೇ ದಾಟ್ತಾರೆ, ಮೀರಿಯೇ ಹೋಗಿಯೇ ಹೋಗ್ತಾರೆ. ಪುಣ್ಯಾತ್ಮರವರು, ಮಹಾತ್ಮರು ಬರೀತಾರೆ. ಶ್ರುತಿ ಪರಾಯಣ ಶಬ್ದಕ್ಕರ್ಥ ಶ್ರುತಿಯಿಂದ ವೇದಾಂತ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅಂತ ಭಾಷ್ಯಕಾರರು ಅಂತ ಬರೀತಾರೆ. ಶ್ರುತಿ ಪರಾಯಣ ಶ್ರುತಿ ಶ್ರವಣಂ ಪರಂ ಅಯನಂ ಗಮನಂ ಮೋಕ್ಷ ಮಾರ್ಗ ಪ್ರವರ್ತೌ ಪರಂ ಸಾಧನಂ ಯೇಷಾಂತೆ ಶ್ರುತಿ ಪರಾಯಣಾಃ ಕೇವಲ ಪರೋಪದೇಶ ಪ್ರಮಾಣಾಃ ಸ್ವಯಂ ವಿವೇಕರಹಿತಾಃ ಇತ್ಯಭಿಪ್ರಾಯಃ. ಶ್ರುತಿ ಪರಾಯಣರು ಅಂದ್ರೆ ಶ್ರುತಿ ಅಂದ್ರೆ ಶ್ರವಣ. ದಿನಾ ಹೋಗಿ ಕೇಳೋದು. ನಮ್ಮ ಗೊಂದಾಳಿ ಮಹಾರಾಜ ಒಬ್ಳು ಹುಡುಗಿ ಇದ್ದಂತೆ. ಅವಳು ದಿನಾ ಚಿಕ್ಕ ಹುಡುಗಿ, 8-10 ವರ್ಷದ ಹುಡುಗಿ ಅವಳು. ದಿನಾ ಹೋಗೋಳಂತೆ. ಹೋಗ್ಬಿಟ್ಟು ಮಹಾರಾಜ ಮುಂದೆ ಕೂರೋದು. ಅವ್ರು ಮಹಾರಾಜ ದಿನಾ ರಾಮನ ಭಕ್ತಿ ಬಗ್ಗೆ ಹೇಳೋದು, ರಾಮನ ಇದಾಗ ಹೇಳ್ತಿದ್ರು. ಮುಂಚೆ ಅವಳಿಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಆದರೆ ಅವಳಿಗೆ ಅಪಾರವಾದ ಭಕ್ತಿ ಗೌರವ ಇತ್ತು. ಮಹಾರಾಜನ ಮೇಲೆ ಎಷ್ಟು ಗೌರವ ಭಕ್ತಿ ಇತ್ತು ಅಂತಂದ್ರೆ, ಸಾಕ್ಷಾತ್ ರಾಮಚಂದ್ರನೇ ಕೂತಿದ್ದಾನೆ ಅಂದ್ರೆ ಅಷ್ಟು ಮಟ್ಟಿಗೆ ಭಾವನೆ ಇತ್ತು ಅವಳಿಗೆ. ರಾಮಚಂದ್ರನೇ ಇಲ್ಲಿ ಮಹಾರಾಜ. ಅವ್ರು ಏನು ಹೇಳಿದ್ರು ಕ್ಷಣಕ್ಕೆ ಅವಳು ಆ ಕೆಲಸ ಮಾಡ್ಕೊಡ್ತಿದ್ದು. ಗುಡಿಸುಂದೆ ಗುಡಿಸೋಳು, ನೀರು ತಗೊಂಡೋಳು, ಏನಂತ ಕೈಲಾದ ಮಾಡ್ಕೊಳ್ತಾ ಇದ್ದು. ಹಾಗಾಗ್ಬಿಟ್ಟು ಅವಳು ಎಷ್ಟು ಮಟ್ಟಿಗೆ ಮಹಾರಾಜರು ಇದಾಗ್ಬಿಟ್ಟು ಅಂದ್ರೆ, ಆಮೇಲೆ ಅವಳಿಗೆ ರಾಮಭಕ್ತಿ ಊರ್ಕೊಂಡ್ಬಿಡ್ತು. ಮಹಾರಾಜ ಸಹವಾಸದಿಂದ ಒಳ್ಳೆ ರಾಮಭಕ್ತ ಆಗ್ಬಿಟ್ರು ಅವಳು. ಕೊನೆ ಅವಳಿಗೆ ಅದು 12 ಮದುವೆ ಮಾಡ್ಕೊಂಡ್ರೆ ಬೇಡ ಅಂತ ಇದ್ದಾಳೆ. ಅಪ್ಪ ಅಮ್ಮ ಅಯ್ಯೋ ಮದುವೆ ಮಾಡಬೇಕು ಅಂತಂದು ಏನು ಮಾಡಿ ಒಪ್ತಾ ಇಲ್ಲ, ಏನು ಮಾಡೋದು ಇವ್ರಿಗೆ ಹಾಗೆ ಹೇಗೆ ಅಂತ. ಆಮೇಲೆ ಮಹಾರಾಜರ ಹತ್ರ ಹೇಳಿಸ್ತಾರೆ, ಮಹಾರಾಜರೇ ನೀವು ಹೇಳಿ ಮದುವೆ ಮಾಡ್ಕೊಳಕ್ಕೆ ಅಂತ. ಮಹಾರಾಜ ಹೇಳಿದ್ದಕ್ಕೆ ಅಯ್ಯೋ ನಾನು ಆಗಲ್ಲ, ನೀವು ಸುಮ್ಮನೆ ಆಗಲ್ಲ, ಹಠ ಮಾಡಬೇಡ ಅಂತ. ಯಾಕೆ ಅಂದ್ರು, ನಾನು ನಿಮ್ಮನ್ನು ಬಿಟ್ಟು ಹೋಗ್ಬೇಕಾಗತ್ತೆ, ನಾನು ನನ್ನ ಗಂಡ ಅಲ್ವ. ಇಲ್ಲ ಒಂದು ಕೆಲಸ ಮಾಡು, ನೀನು ಎಲ್ಲಿ ಹೋದ್ರು ನಾನು ಅಲ್ಲಿ ಇರ್ತೀನಿ, ನೀನು ಯಾವಾಗ ಕರೆದು ನಾನು ಬರ್ತೀನಿ, ನೀನು ಪರವಾಗಿಲ್ಲ ಆಗು ಅಂತ ಒಂದು ಆಶ್ವಾಸನೆ ಕೊಟ್ಟಾರೆ. ಆ ಆಶ್ವಾಸನೆಗೆ ಅವಳಿಗೆ ಆಶ್ವಾಸನೆ ಕೊಟ್ಟಮೇಲೆ ಖಂಡಿತ ಮಹಾರಾಜ ಬಂದೇ ಬರ್ತಾರೆ ಅಂತ ಒಪ್ಕೊಂಡು ಮದುವೆ ಆಗ್ಬಿಡ್ತಾಳೆ. ಆಮೇಲೆ ಅವಳು ಮದುವೆ ಆದ್ಮೇಲೆ ಗಂಡನ ಮೇಲೆ ಒಂದು ಫಂಕ್ಷನ್ನಲ್ಲಿ ಆ ಮಹಾರಾಜರನ್ನ ಮುಂಚೆ ವಾರ ಮುಂಚೆ ಊಟ ಕರೆದಿರ್ತಾರೆ, ಬರಬೇಕು ನೀವು ಅಂತ. ಆಯ್ತಮ್ಮ ಬರ್ತೀನಿ ಅಂತ. ಅದೇನದು ಫಂಕ್ಷನ್ ದಿವಸ 12 ಗಂಟೆ ಆದ್ರೂ ಬಂದೇ ಇಲ್ಲ ಮಹಾರಾಜರು. ಎಲ್ಲ ಊಟ ಕೂತಿದ್ದಾರೆ. ಆ ಕಾಲದಲ್ಲಿ ಬೆಳಗ್ಗೆ ತಿಂಡಿ ಇರಲಿಲ್ಲ, ಡೈರೆಕ್ಟ್ ಊಟನೇ 12-12ವರೆಗೆ ಎಲ್ಲ ಊಟ ಕೂತಿದ್ದಾರೆ. ಮಹಾರಾಜಗೆ ಒಂದು ಅಗ್ರದ ಎಲೆ ಮೇಲೆ ಎಲೆ ಹಾಕಿದ್ದಾರೆ, ಅದಕ್ಕೆ ರಂಗೋಲಿ ಎಲ್ಲ ಹಾಕಿ ಇಟ್ಟಿದ್ದಾರೆ. ಎಲ್ಲ ಕೂತಿದ್ದಾರೆ, ಮಹಾರಾಜರು ಮಾತ್ರ ಬಂದಿಲ್ಲ. ಎಲ್ಲ ಕೂತಿದ್ರೆ ಏನಮ್ಮ ಬಡ್ಸಕ್ಕೆ ಅಂದ್ರೆ, ಇಲ್ಲ ಮಹಾರಾಜ ಬರ್ತಾರೆ ಅಂತ. 5 ಆಯ್ತು, 10 ಕಾಲು ಗಂಟೆ ಆದ್ರೂ ಬರಲಿಲ್ಲ. ಇವಳು ಒಳ್ಳೆ ಮಾಡ್ಬಿಟ್ರು, ಓ ಮಹಾರಾಜ ಬರ್ಲಿಲ್ಲ ಅಂತ. ತಕ್ಷಣ ಅಲ್ಲೇ ಇಳ್ಕೊಂಡ್ಬಿಟ್ರು ಮಹಾರಾಜರು ಫೋಟೋದಿಂದ. ಬಡ್ಸಮ್ಮ ಬಂದೆಮ್ಮ ಅಂತ ಅಂದ್ಬಿಟ್ರು. ಏನು ಖುಷಿ ಆಗ್ಬಿಡ್ತು ಅಂತಂದ್ರೆ ಅವಳಿಗೆ. ಇದು ತರ್ಕಕ್ಕೆ ಸಿಗಲ್ಲ, ಇದು ಯಾವ ಇದಕ್ಕೂ ಸಿಗಲ್ಲ. ಅದು ಬಹಳ ಅದ್ಭುತ ಇದು ಲೋಕೋತ್ತರವಾದ ನಡವಳಿಕೆ. ಹೀಗೆ ಇನ್ನೊಬ್ಬರ ದೊಡ್ಡವರ ಮಹಾತ್ಮರ ಉಪದೇಶವನ್ನು ಕೇಳೋದು ಅನ್ನೋದೇ ಹೆಚ್ಚಿನದಾದಂತಹ ಒಂದು ಗತಿ ಇವರಿಗೆ. ಅದು ಮೋಕ್ಷ ಮಾರ್ಗದಲ್ಲಿ ನಡ್ಕೊಳ್ಳೋಕೆ ಅದೇ ಹೆಚ್ಚಿನ ಸಾಧನ. ಯಾರಿಗೋ ಅವರು ಶ್ರುತಿ ಪಾರಾಯಣರು ಅಂದ್ರೆ ಬರೀ ಇನ್ನೊಬ್ಬರ ಉಪದೇಶವನ್ನು ಕೇಳ್ಕೊಂಡೇ ನಡ್ಕೊಳ್ಳೋರು. ಅವ್ರು ತರ್ಕ ಮಾಡಲ್ಲ. ಇದು ಹ್ಯಾಕ್ ಸರಿ, ಇದು ಈ ಪದ ಹೇಗೆ ಉತ್ಪತ್ತಿ ಆಯಿತು, ಇದು ವ್ಯಾಕರಣಕ್ಕೆ ಹೊಂದಲ್ವಲ್ಲ, ಇದು ತರ್ಕಕ್ಕೆ ಹೊಂದಲ್ವಲ್ಲ, ನೀವು ಹೇಳಿದ ಆ ಶ್ರುತಿಗೆ ವಿರೋಧ ಆಗುತ್ತೆ, ಹಾಗಲ್ಲ. ಅವ್ರು ಕ್ರಾಸ್ ಕ್ವಶನ್ ಮಾಡಲ್ಲ. ಏನು ಹೇಳಿದ್ರು ಅದು ವೇದವಾಕ್ಯ ಅನ್ಕೊಂಡ್ಬಿಡ್ತಾರೆ. ನಮ್ಮ ಗುರುಗಳು ಏನು ಹೇಳಿದ್ರು ಸರಿ ತಪ್ಪು ವಿಮರ್ಶೆ ಮಾಡ್ತೀನಿ, ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಅವ್ರು ಹೇಳಿದಂತಹ ಉಪದೇಶವನ್ನು ಸಾಧನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ.
ಹೋಗ್ತಾ ಹೋಗ್ತಾ ಅವರು ಕೂಡ ಕಾಲಾನುಕಾಲಕ್ಕೆ ಮುಕ್ತರಾಗ್ತಾರೆ ತತ್ವಜ್ಞಾನ ಪಡ್ಕೊಂಡು ಅಂತ ಭಗವಂತ ಅವರಿಗೂ ಒಂದು ಅವಕಾಶ ಕೊಡ್ತಾ ಇದ್ದಾನೆ. ಸ್ವಯಂ ವಿವೇಕರಹಿತ ಸ್ವಾಮಿಗಳು ಶಂಕರಾಚಾರ್ಯರು ಸ್ವಯಂ ಅವರಿಗೆ ಶಾಸ್ತ್ರಾರ್ಥ ವಿವೇಕ ಮಾಡ್ಕೊಳ್ಳೋಕೆ ಸಾಮರ್ಥ್ಯ ಇಲ್ಲ. ಗುರು ಏನು ಹೇಳ್ತಾರೋ ಅದನ್ನು ಒಪ್ಕೊಂಡು ಮಾಡ್ಕೊಂಡು ಹೋಗೋದು ಗೊತ್ತು ಅಷ್ಟೇ. ಇನ್ನು ಅವರೇ ಆಗ್ತಾರೆ ಬೈತಾರೆ ಭಾಷ್ಯಕಾರರು. ಕಿಮು ವಕ್ತವ್ಯಂ ಪ್ರಮಾಣಂ ಪ್ರತಿ ಸ್ವತಂತ್ರಾಃ ವಿವೇಕಿನಃ ಪ್ರಮಾಣಂ ಪ್ರತಿ ಸ್ವತಂತ್ರಾಃ ವಿವೇಕಿನಃ ಮೃತ್ಯುಂ ಅತಿತರಂತಿ ಅಭಿಪ್ರಾಯಃ ಮೃತ್ಯುಂ ಅತಿತರಂತಿ ಅಭಿಪ್ರಾಯಃ. ಅಂಥವರೇ ಕೃತಾರ್ಥರಾಗ್ತಾರೆ ಮುಕ್ತರಾಗ್ತಾರೆ ಅಂತ ಅನ್ನೋದಾದರೆ ಇನ್ನು ಯಾರು ಪ್ರಮಾಣಗಳ ಬಗ್ಗೆ ಶಾಸ್ತ್ರಾರ್ಥವನ್ನು ನಿರ್ಣಯ ಮಾಡೋದ್ರಲ್ಲಿ ಪ್ರತ್ಯಕ್ಷ ಅನುಭವವನ್ನು ವಿವೇಕ ಮಾಡ್ಕೊಳ್ಳೋದ್ರಲ್ಲಿ ಸ್ವತಂತ್ರರಾಗಿರ್ತಕ್ಕಂಥ ವಿವೇಕಿಗಳು ಯಾರು ಇರ್ತಾರೆ ಅವರು ಮೃತ್ಯುವನ್ನು ದಾಟ್ತಾರೆ ಅಂತ ಹೇಳ್ಬೇಕಾ? ಇವರೇ ಮುಕ್ತರಾಗ್ತಾರೆ ಅವ್ರು ಹೇಳಲೇಬೇಕಾಗಿಲ್ಲ ಅಂತ. ನಿಮ್ಮ ಅಕ್ಷರಾಂಗ ಬಂದಿದ್ದಾರೆ, ಅವರೊಂದು 2 ನಿಮಿಷ ಇದ್ರ ಬಗ್ಗೆ ಹೇಳ್ತಾರೆ. ಹೇಳಿ. ಕಿಮು ವಕ್ತವ್ಯಂ ಪ್ರಮಾಣಂ ಪ್ರತಿ. ಅಲ್ಲ, ಯಾರು ಶ್ರದ್ಧೆಯಿಂದ ಒಳ್ಳೆಯ ಉಪದೇಶಗಳನ್ನು ಪಡೆದು ಅವರ ಉಪದೇಶದಂತೆ ವಿವೇಕವಿಲ್ಲದಿದ್ರು ಕೂಡ ಮೋಕ್ಷ ಮಾರ್ಗದಲ್ಲಿ ನಡೀತಾರೋ ಅವರೂ ಕೂಡ ಮೃತ್ಯುವನ್ನ ಅಂದ್ರೆ ಅವಿದ್ಯೆಯನ್ನು ದಾಟ್ತಾರೆ. ಇನ್ನು ಮೃತ್ಯುಯುಕ್ತವಾದ ಸಂಸಾರವನ್ನು ದಾಟ್ತಾರೆ, ಸಂದೇಹವೇ ಇಲ್ಲ. ಇನ್ನು ಯಾರಿಗೆ ಸರಿಯಾದ ಪ್ರಮಾಣ ಜ್ಞಾನವೂ ಇದೆ, ಸ್ವತಂತ್ರವೂ ಇದ್ದಾರೆ, ವಿವೇಕಿಗಳು ಇದ್ದಾರೆ ಅಂದ್ರೆ ಅವರ ದಾಟ್ತಾರೆ ಅಂತ ಹೇಳೋದೇನಿದೆ, ಖಂಡಿತ ದಾಟ್ತಾರೆ ಅಂತ ಭಗವಂತ ವಿಶ್ವಾಸವನ್ನು ಕೊಡ್ತಾ ಇದ್ದಾನೆ. ಇಂಥವರಿಗೆ ಆಗತ್ತೆ ಅಂದ್ರೆ ಅದನ್ನು ಉಳಿದವರಿಗೆ ಏನ್ ಹೇಳೋದು? ಎಲ್ಲರೂ ಖಂಡಿತವಾಗಿ ಈ ದಾರಿಯಲ್ಲಿ ನಡೆದು ಮೃತ್ಯುವನ್ನು ದಾಟಬೇಕು ಅಂತ. ಮುಂದೆ ಸುಂದರ ಮುಂದಿನ ಶ್ಲೋಕದಲ್ಲಿ ಭಾಷ್ಯ ಇದೆ. ಅಲ್ಲ ಅನುಪಮ ಅವರು, ನಾವ್ ಎಲ್ಲರೂ ಇದೇ ಕ್ಯಾಟಗರಿ ಆಗಿದ್ದೀವಿ. ಈ 4ನೇ ಕ್ಯಾಟಗರಿಯೇ ನಾವೆಲ್ಲರೂ ಇರೋದು. ನಮ್ಗೆ ಇದೇ ಇದು ಆ ಮಟ್ಟದ ಇದು ನಮ್ಗೆ ಶಂಕರಾಚಾರ್ಯರಂತೆ ವಿವೇಕ ಮಾಡ್ಕೊಳ್ಳೋದು, ಸುರೇಶ್ವರಾಚಾರ್ಯರಂತೆ, ಗೌಡಪಾದರಂತೆ ಆ ಮಟ್ಟದ ನಮಗೆ ವಿವೇಕ, ಸ್ವತಂತ್ರ ಪ್ರಜ್ಞೆ ವಿವೇಕ, ಸುರೇಶ್ವರಾಚಾರ್ಯ ವಿವೇಕವನ್ನು ಹೇಳ್ತಾ ಇಲ್ಲ ಅವರು. ಯಾರು ಗುರುಕುಲ ವಾಸ ಮಾಡ್ತಾರೋ ಬಾಲ್ಯದಲ್ಲಿ ಸರಿಯಾದ ಗುರುಗಳನ್ನು ಆಶ್ರಯಿಸಿಕೊಂಡು ಕಲ್ತ್ಕೊಂಡು ಆ ಸರಿಯಾದ ಶಾಸ್ತ್ರಾರ್ಥ ವಿವೇಕವನ್ನು ಅನುಭವವನ್ನು ಯುಕ್ತಿಯನ್ನು ಹೊಂದಿಸ್ಕೊತಾರೋ ಅವರು ವಿವೇಕಿಗಳು ಅಂದ್ರು. ದಾರಿ ಎಷ್ಟೇ ಮುಂದಿರ್ಲಿ, ಒಟ್ಟು ಪ್ರಮಾಣಭೂತವಾದ ಶಾಸ್ತ್ರವನ್ನ ಸರಿಯಾದ ಸಂಪ್ರದಾಯ ಕ್ರಮದಲ್ಲಿ ಸರಿಯಾದ ಗುರುಗಳಿಂದ ಕಲಿತ್ರೆ ಅವ್ರು ಖಂಡಿತ ದಾಡ್ತಾರೆ. ಅವ್ರು ಎಷ್ಟೇ ಮಟ್ಟಕ್ಕೆ ಅವರು ಕರ್ಮಯೋಗದಲ್ಲಿದ್ದಾರೋ ಭಕ್ತಿಯೋಗ ಅದು ಮುಖ್ಯ ಅಲ್ಲ. ಆ ಗುರುಕುಲವಾಸ ಮಾಡ್ಬೇಕಾಗಿತ್ತು. ಈಗೆಲ್ಲ ಎಂತದೋ ಕಾಲೋಹ್ಯಯಂ ಸಂಘ ಅತೀತ ಕಾಲ ಸ್ವಹಂ ಅಭ್ಯುಪೇತ ಅಂತ ಕಾಳಿದಾಸ ಹೇಳಿದಾಗ ಕಾಲ ಮೀರ್ ಹೋಗಿದೆ, ಏನು ಮಾಡೋಕ್ಕಾಗಲ್ಲ. ಕಾಲವನ್ನು ಹಿಂದೆ ತಳ್ಳೋಕ್ ಬರೋದಿಲ್ಲ. ಆಯ್ತು, ಒಳ್ಳೇದಾಗತ್ತೆ, ಎಲ್ರಿಗೂ ದಾರಿ ಸಿಗತ್ತೆ. ಗುರುಗಳು ಸಿಕ್ಕಿದ ಮೇಲೆ ನಡೆಯೋದು ಶ್ರದ್ಧೆಯಿಂದ ಇರೋದು. ಆಯ್ತು, ನೀವು ಹೇಳಿದಾಗ ಈಗಿರೋರೆಲ್ಲ ಅವರೇ, ಅದು ಒಪ್ಕೊಳ್ಳೋ ಮಾತೆ. ಯಾಕಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಅಂತ. ಈ ಬಾಲ್ಯ ಈ ಗುರುಕುಲವಾಸ ಆಗೋದೇ ಇಲ್ಲ, ಎಲ್ಲ ಅಬೌವ್ 50-60 ಅವರು. ಅಲ್ಲ, ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಗುರುಗಳೇ, ಗುರುಕುಲ ಮಾಡಿದವ್ರಿಗೆ ಆಗುತ್ತೆ ಅಂತ ಅದಕ್ಕೆ ಅಂತ. ಹೌದು, ಒಪ್ಕೊಂಡೆ. ಚರಣದಲ್ಲಿ ಬಿದ್ದಾಗಲೇ ಜ್ಞಾನ ಬರೋದು, ಬರೋಲ್ಲ. ಆ ಗುರುಕುಲದಲ್ಲಿ ಬಹಳ ವಿಶೇಷಮ್ಮ. ಇನ್ನೊಂದು ಮಾತು, ಗುರುಕುಲವಾಸ ಅಂದ್ರೆ ಗುರುಗಳ ಜೊತೆ ಮಲಗಬೇಕು, ಅಲ್ಲೇ ಸೇವೆ ಮಾಡ್ತಾ ಇರ್ಬೇಕು. ನೀವ್ ಎಲ್ಲೋ ಒಂದು ಗಂಟೆ ಹೋಗಿ ಸ್ಕೂಲಲ್ಲಿ ಪಾಠ ಹೇಳಿಸ್ಕೊಂಡ್ರೆ ಅದು ಗುರುಕುಲ ಅಲ್ಲ. ಗುರುಕುಲ ಅಂದ್ರೆ ಗುರುಗಳ ಜೊತೆ ಮಲಗಿದ್ದು ಸೇವೆ ಮಾಡಿ ಅನನ್ಯವಾದ ಪ್ರೇಮವನ್ನು ಇಟ್ಕೊಂಡು ಅಲ್ಲಿ ಕಲಿಬೇಕು. ಅದೇ ನಿಜವಾದ ಗುರುಕುಲವಾಸ. ಅಂತೆವಾಸಿ ಅದಕ್ಕೇನು ಮಾಡಕ್ ಬರಲ್ಲ, ಬೇರೆ ದಾರಿ ಇಲ್ಲ. ಶೈಶವೇಭ್ಯಸ್ತ ವಿದ್ಯಾನಾಮ ಅಂತ ಅವನು ಕಾಳಿದಾಸನು ಕೂಡ ಬಾಲ್ಯವನ್ನೇ ವಿದ್ಯೆಗೋಸ್ಕರ ಹಿಂದಿನವರು ಮೀಸಲಿಟ್ಟಿದ್ದಾರೆ, ನೀವು ಬಳಸ್ಕೊಳ್ಳಿಲ್ಲ, ಹೋಯ್ತು. ನಮಗೆ ನೆಕ್ಸ್ಟ್ ಜನ್ಮದಲ್ಲಿ ಟಿಕೆಟ್ ಸಿಕ್ಬಿಡುತ್ತೆ ನಮ್ಗೆ. ಈಗ ಜನ್ಮ ಇಲ್ಲ ಮಾಡ್ಬಿಡಿದ. ಅಲ್ಲ, ಹೇಳ್ತಾ ಇದಾರಲ್ಲ ಗುರುಕುಲಕ್ಕೆ ಹೋಗ್ಬೇಕು ಅಂತ, ನೆಕ್ಸ್ಟ್ ಜನ್ಮ ಗುರುಕುಲ ಬೇಕಾಗಿತ್ತು ಅಂತ. ಇವಾಗ ಕಳೆದೋದ ಕಾಲ, ಈಗ ನದಿ ಹರಿದು ಹೋಗಾಗಿದೆ ನೀರು, ಆ ನೀರು ಇನ್ನೇನು ಮಾಡಕ್ಕಾಗಲ್ಲ. ಕ್ಷೇತ್ರಜ್ಞ ಈಶ್ವರ ಏಕತ್ವ ವಿಷಯ ವಿಜ್ಞಾನಂ ಮೋಕ್ಷ ಸಾಧನಂ ಯಜ್ಞಾತ್ವಾಮೃತಮಶ್ನುತೆ ಇತ್ಯುಕ್ತಂ. ಹೇಳಿ. ಈಗ ಹಿಂದೆ ಕ್ಷೇತ್ರಜ್ಞಾಭಿಮಾನ್ ವಿದ್ಧಿ ಅಂತ ಹೇಳುವಾಗ ಕ್ಷೇತ್ರಜ್ಞ ಈಶ್ವರ ಇಬ್ಬರು ಒಂದೇ ಅಂದ್ರೆ ತತ್ವಮಸಿ ಅನ್ನೋ ವಾಕ್ಯಾರ್ಥವನ್ನೇ ಕ್ಷೇತ್ರಜ್ಞ ಈಶ್ವರ ಏಕತ್ವದಲ್ಲಿ ಹೇಳಿದ್ದಾರೆ. ಅದು ಅನುಭವಪೂರ್ವಕವಾಗಿ ಗೊತ್ತಾದ್ರೆ ಅದೇ ಒಂದೇ ಮೋಕ್ಷ ಸಾಧನ, ಅದೇ ಸಮ್ಯಕ್ ದರ್ಶನ. ಅದನ್ನೇ ಯಜ್ಞಾತ್ವಾಮೃತಮಶ್ನುತೆ ಅಂತ ಹೇಳಿ ಪರಮಾತ್ಮ ಮತ್ತೊಂದ್ಸಲ ಹೇಳಿದಾನೆ.
ಅಲ್ಲ ನೀವು ಯಾತಕ್ಕೆ ಅಷ್ಟು ಏಕತ್ವ ವಿಜ್ಞಾನದಲ್ಲಿ ತುಂಬಾ ಮಹತ್ವ ಕೊಡ್ತೀರಿ, ಬೇರೆ ಜ್ಞಾನ ಆಗೋಲ್ವೋ ಅಂತ ಈ ಆಕ್ಷೇಪಣೆಗೋಸ್ಕರ ಈ ಮುಂದಿನ ಶ್ಲೋಕ ಬಂದಿದೆ. ಹೇತೋಃ ಇತಿ ತತ್ಕಸ್ಮಾತ್ ಹೇತೋಃ ಇತಿ ಹೇತು ಪ್ರದರ್ಶನಾರ್ಥಂ ಶ್ಲೋಕಃ ಆರಭ್ಯತೆ. ತದ್ಧೇತು ಪ್ರದರ್ಶನಾರ್ಥಂ ಶ್ಲೋಕಃ ಆರಭ್ಯತೆ. ಇಲ್ಲಿ ಕಾರಣ ಒಬ್ಬರಿಗೆ ಅಂತಲ್ಲ, ಪ್ರಪಂಚದ ಎಲ್ಲಾ ಜನರಿಗೂ ಯಾವುದು ಸಂಸಾರಕ್ಕೆ ಕಾರಣ, ಯಾವುದು ಅನರ್ಥಕ್ಕೆ ಕಾರಣ ಅಂತ ಹೇಳಿ ಆ ಅನರ್ಥಕ್ಕೆ ಕಾರಣ ಪರಿಹಾರ ನೀವು ಸಮ್ಯಕ್ ದರ್ಶನ, ಏಕತ್ವ ವಿಜ್ಞಾನ, ಆತ್ಮೈಕತ್ವ ಪ್ರತಿಪತ್ತಿ ಕರೆದ್ರಿ. ಕಾರಣ ಯಾಕೆ ಅದನ್ನೇ ಯಾಕೆ ಓದ್ತಾ ಇದ್ದೀರಿ ಅಂತಂದ್ರೆ, ಅಷ್ಟೂ ಅನರ್ಥಕ್ಕೂ ಕಾರಣವಾದ ಆ ಮಿಥ್ಯಾಜ್ಞಾನವನ್ನ ವರ್ಣನೆ ಮಾಡೋಕ್ಕೋಸ್ಕರ ಮುಂದಿನ ಶ್ಲೋಕ ಬಂದಿದೆ. ಒಂದು ರೀತಿ ಬ್ರಹ್ಮಸೂತ್ರ ಭಾಷೆಯ ಅಧ್ಯಾಸ ಭಾಷ್ಯ ಏನಿದೆಯೋ ಅದನ್ನೇ ಭಗವಂತ ಇಲ್ಲಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಇದು ಶಂಕರಾಚಾರ್ಯ ಈ ಶ್ಲೋಕದ ಅರ್ಥವನ್ನ ಬಿಡಿಸ್ಕೊಡ್ಬೇಕು. ಸುಮ್ಮನೆ ನಾವು ಶ್ಲೋಕ ಪಾರಾಯಣ ಮಾಡಿದ್ರೆ ಶ್ಲೋಕ ಅರ್ಥವಾಗೋದೇ ಇಲ್ಲ. ಏನು ಗುರು ಶಂಕರಾಚಾರ್ಯರು ಬರ್ದಿರೋದು ಈ ಶ್ಲೋಕದಲ್ಲಿ ಅಂದ್ರೆ ಪದ ಪದದಲ್ಲಿ ಒಂದು ಸ್ವಾರಸ್ಯ ಇಟ್ಟಿದ್ದಾರೆ. ಅಷ್ಟು ಚೆನ್ನಾಗಿರೋ ಶ್ಲೋಕ. ಅವಶ್ಯವಾಗಿ ಶ್ಲೋಕವನ್ನು ಭಾಷ್ಯವನ್ನು ಪುನಃ ಪುನಃ ಓದಿ ಮನನ ಮಾಡಿ ಗುರುಗಳಿಂದ ಕೇಳಿ ವಿವೇಕ ಮಾಡ್ಕೋಬೇಕು. ಬಹಳ ಒಳ್ಳೆಯ ಶ್ಲೋಕ, ಉತ್ತಮ ಶ್ಲೋಕ ಇದು. ಸಾರತಮವಾದ ಶ್ಲೋಕ. ಹಲೋ ಕೇಳಿಲಿ, ನೀವು ಮಿಥ್ಯಾಜ್ಞಾನ ಸಂಸಾರಕ್ಕೆ ಕಾರಣ ಅಂತ ಹೇಳಕ್ ಬಂದಿದ್ದಾರೆ ಶ್ಲೋಕ, ಏಕತ್ವ ಜ್ಞಾನ ಮೋಕ್ಷಕ್ಕೆ ಕಾರಣ ಅಂತ ಹೇಳಕ್ ಬಂದಿದೆ ಶ್ಲೋಕ. ಅಲ್ಲ, ಏಕತ್ವ ಕಾರಣ ಯಾಕೆ ಅಂತ ಹೇಳಿದ್ರೆ ಮಿಥ್ಯಾಜ್ಞಾನದಿಂದ ಸಂಸಾರ ಆಗಿದೆ ಅಂತ ಹೇಳ್ಬೇಕಾಗಿದೆ. ಸಂಸಾರ ಏಕತ್ವ ಜ್ಞಾನದಿಂದ ಮೋಕ್ಷ ಯಾಕೆ ಹೇಳ್ತೀರಿ ಅಂದ್ರೆ ಮಿಥ್ಯಾಜ್ಞಾನದಿಂದ ಬಂಧ ಆಗಿದ್ರೆ ಏಕತ್ವ ದರ್ಶನದಿಂದ ಮೋಕ್ಷ ಅನ್ನೋದು ಹೊಂದತ್ತೆ. ಪರದಲ್ಲಿ ಸಮ್ಯಕ್ ದರ್ಶನವೇ ಮೋಕ್ಷ ಸಾಧನ ಅಂತ ನೀವು ಒತ್ತು ಬಿಟ್ರಲ್ಲ, ಹೇಳ್ತಾ ಇದ್ದೀರಿ. ಸಮ್ಯಕ್ ದರ್ಶನವೇ ಮೋಕ್ಷ ಕಾರಣ ಅಂತ ಹೇಳಕ್ ಬಂದಿದ್ಯೋ ಮುಂದಿನ ಶ್ಲೋಕ, ಸಂಸಾರಕ್ಕೆ ಕಾರಣ ಮಿಥ್ಯಾಜ್ಞಾನ ಅಂತ ಹೇಳಕ್ ಬಂದಿದ್ಯೋ? ಅಲ್ಲ, ಮೋಕ್ಷ ಸಾಧನ ದರ್ಶನ ಅಂತ ಹೇಳಕ್ ಬಂದಿಲ್ಲ. ಅದೇ ಯಾಕೆ ಸಮ್ಯಕ್ ದರ್ಶನವೇ ಯಾಕೆ ಬೇಕು ಅನ್ನೋದು ಕಾರಣ ಮಿಥ್ಯಾಜ್ಞಾನವೇ ಅನರ್ಥ ಕಾರಣ ಆಗಿದೆ ಅಂತ. ಸರಿ, ಮಿಥ್ಯಾಜ್ಞಾನವೇ ಅನರ್ಥ ಕಾರಣ ಅಂತ ಹೇಳೋಕೆ ಬಂದಿರೋದು ಮಿಥ್ಯಾಜ್ಞಾನವೇ ಅನರ್ಥ ಕಾರಣ ಅಂತ. ಭಾಷ್ಯಕಾರರು ಮಿಥ್ಯಾಜ್ಞಾನದಿಂದ ಆದ ಅನರ್ಥ ಸಮ್ಯಜ್ಞಾನ ಬಿಟ್ರೆ ಬೇರೆ ಯಾವುದ್ರಿಂದ ಹೋಗಲ್ಲ ಅನ್ನುವಂತ ಒಂದು ಅನುಭವ ಯುಕ್ತಿಯನ್ನ ಇಲ್ಲಿ ಜೋಡಿಸಿದ್ದಾರೆ. ಬಾಕಿಯವರಿಗೆ ಅರ್ಥವಾಗಲ್ಲ. ಇದು ಭಾಷೆ ಓದ್ದವರಿಗೆ ಮಾತ್ರ ಗೊತ್ತಾಗುವಂತಹದ್ದು. ಯಾವತ್ ಸಂಜಾಯತೆ ಯಾವತ್ ಸಂಜಾಯತೆ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಭರತರ್ಷಭ ಯಾವತ್ ಸಂಜಾಯತೆ ಕಿಂಚಿತ್ ತತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಭರತರ್ಷಭ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತತ್ ವಿಧಿ ಭರತರ್ಷಭ. ಶ್ಲೋಕಾರ್ಥ ಹೇಳಿ. ಈ ಜಗತ್ತಿನಲ್ಲಿ ಎಲ್ಲೆಲ್ಲಿ ಏನು ಹುಟ್ಟತ್ತೆ ಅಂತ ಹೇಳ್ತೀರೋ ಅಂದ್ರೆ ಪ್ರಾಣಿಗಳು ಹುಟ್ಟತ್ತೆ ಅಂತ. ಅಲ್ಲಿ ಪ್ರಾಣಿಗಳು ಹುಟ್ಟತ್ತೆ ಅಂದ್ರೆ ಪಂಚಭೂತಗಳು ಹುಟ್ಟತ್ತೆ, ಬರೀ ಜೀವ ಹುಟ್ಟೋಲ್ಲ. ಜೀವ ಸಹಿತವಾದ ಪಂಚಭೂತಗಳೇ ಹುಟ್ಟೋದು. ಅದು ಒಂದು ರೀತಿಯಲ್ಲಿ ಹುಟ್ಟು ಅನ್ನೋದು ಅನ್ಯೋನ್ಯಾಶ್ರಯ ದೋಷ. ಆದ್ರಿಂದ ಅವ್ರು ಏನ್ ಮಾಡಿದ್ರು, ಏನೇನು ಸ್ಥಾವರ ಜಂಗಮ ಪ್ರಾಣಿಗಳು ಹುಟ್ಟತ್ತೋ ಅದೆಲ್ಲವೂ ಕೂಡ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗದಿಂದಲೇ ಹುಟ್ಟತ್ತೆ ಅಂತ ತಿಳ್ಕೊಂತ. ಅಖಂಡ ಶ್ಲೋಕದಲ್ಲಿ ತುಂಬಾ ವ್ಯಾಪಕವಾದ ಅರ್ಥ, ಸಾರ್ವತ್ರಿಕ ಅನುಭವದ ಆಧಾರವನ್ನು ಹೇಳ್ತಾ ಇದ್ದಾರೆ. ಜಗತ್ತಿನಲ್ಲಿ ಹುಟ್ಟು ಅಂದ್ರೆ ಏನು ಅಂದ್ರೆ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ. ಎಲ್ಲೇ ಹುಟ್ಲಿ, ಏನೇ ಹುಟ್ಲಿ, ಅದು ಮುಖ್ಯವಾಗಿ ಇಲ್ಲಿ ಪ್ರಾಣಿಗಳ ಹುಟ್ಟನ್ನು ಹೇಳಿದ್ರು ಕೂಡ ಪ್ರಾಣಿಗಳ ಆ ಮಿಥ್ಯಾಜ್ಞಾನವಿಲ್ಲದೆ ಬಾಕಿ ಕಡೆ ಹುಟ್ಟು ಅನ್ನೋದು ಹೊಂದೋದಿಲ್ಲ. ಆದ್ರಿಂದ ಎಲ್ಲೆಲ್ಲಿ ಹುಟ್ಟಿದ್ರು ಏನು ಹುಟ್ಟಿದ್ರು ಅಷ್ಟು ಕೂಡ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗದಿಂದಲೇ ಹುಟ್ಟತ್ತೆ. ಅಂದ್ರೆ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ನೀವು ಹುಟ್ಟು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋತೀರಿ. ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗದಿಂದಲೇ ಹುಟ್ಟತ್ತೆ ಅನ್ನೋದು ಅನುಭವಪೂರ್ವಕವಾದ ನಿರ್ಣಯ. ಹೊರಗಡೆ ದೃಷ್ಟಾಂತ ಹೇಳ್ಬೋದು, ವ್ಯವಹಾರ ದೃಷ್ಟಿಯಿಂದ ಬೇರೆ ಬೇರೆ ಹೇಳ್ಬೋದು. ಅದು ಯಾವುದು ಪೂರ್ಣ ಅನುಭವದ ನಿರ್ಣಯ ಅಲ್ಲ. ಒಂದೇ ಒಂದು ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗದಿಂದಲೇ ಹುಟ್ಟು ಅನ್ನೋದನ್ನ ಇದನ್ನ ಹೇಳಿದ್ದಾರೆ. ಇದು ಒಂದು ರೀತಿ ಗೌಡಪಾದರು ಹೇಳಿದಾರಲ್ಲ, ಭೂತತೋ ಭೂತತೋ ವಾಪಿ ಸಜ್ಜಮಾನೆ ಸಮಾಶ್ರುತಿ ನಿಶ್ಚಿತಂ ಯುಕ್ತಿಯುಕ್ತಂಚ ಯತ್ತದ್ಭವತಿ ನೇತರದಂತ. ಆ ಶ್ಲೋಕದ ಅಭಿಪ್ರಾಯವೂ ಇದರಲ್ಲಿದೆ.
ಎಲ್ಲೆಲ್ಲಿ ಹುಟ್ಟಬೇಕು ಅಂದ್ರೆ ಹೀಗೆ ಹುಟ್ಟೋದು ಅಂತ. ಸತೋಹಿ ಮಾಯೆಯ ಜನ್ಮ ಯುಜ್ಯತೆ ನತು ತತ್ವತಃ ಅಂತ ಹೇಳಿದ್ರಲ್ಲ, ಆ ಶ್ಲೋಕದ ಅಭಿಪ್ರಾಯವೂ ಸೇರಿದೆ. ಹೀಗೆ ಎಲ್ಲೆಲ್ಲಿ ಏನ್ ಹುಟ್ಟಿದ್ರೋ ಹುಟ್ಟು ಅಂತ ಮಾಡ್ಕೊಂಡ್ರಿ ಅಂದ್ರೆ ಅಲ್ಲಿ ಬಂತು ರಗಳೆ. ನಿಜವಾಗಿ ಪ್ರಪಂಚದಲ್ಲಿ ವಸ್ತುವಿನಿಗೆ ಇರುವ ವಸ್ತುವಿಗೆ ಆಕಾರವನ್ನು ಕೊಟ್ರೆ ಹುಟ್ಟು ಅಂತ ಕೆಲವರು, ಇರುವ ವಸ್ತುವಿಗೆ ಅಗ್ನಿ ಸಂಯೋಗದಿಂದ ಆಕಾರ ಭೇದವಾದರೂ ಹುಟ್ಟಿತು ಅಂತ ಕೆಲವರು, ಇಲ್ಲ ಜೀವ ಪ್ರವೇಶದಿಂದ ವಿಕಾರ ಭೇದವಾದರೂ ಹುಟ್ಟಿತು ಅಂತ ಕೆಲವರು. ಈ ಮೂರನ್ನೂ ಸೇರಿಸ್ಕೊಂಡು ಭಗವಂತ ಹೇಳಿದ ಮೂರೂ ಕಡೆಯಲ್ಲೂ ಕ್ಷೇತ್ರಜ್ಞ ಸಂಯೋಗವೇ. ಇವಾಗ ಬೆಟ್ಟದಲ್ಲಿರೋ ಕಲ್ಬಂಡೆಗಳನ್ನು ತಂದು ಮನೇಲಿ ಹಾಕಿ ಫೌಂಡೇಶನ್ ಮಾಡ್ತಾರೆ, ಅದು ಆಕಾರ ಭೇದ, ಅದು ಒಂದು ಫೌಂಡೇಶನ್ ಉಂಟಾಯ್ತು, ಮನೆ ಉಂಟಾಯ್ತು ಅಂತಾರೆ. ಅಥವಾ ಅಗ್ನಿಯಿಂದ ಚೆನ್ನಾಗಿ ಬೇಯಿಸ್ಬಿಟ್ಟು ಅನ್ನ ಅಂತ ಮಾಡ್ತಾರೆ, ಅದು ಒಂದು ರೀತಿ ಅಗ್ನಿ ಸಂಯೋಗದಿಂದ ಆಕಾರ ಭೇದ, ಅಲ್ಲೂ ನಿಜವಾದ ಹುಟ್ಟಿಲ್ಲ. ಇನ್ನು ಜೀವ ಪ್ರವೇಶದಿಂದ ಗಿಡ ಮರಗಳು ಪ್ರಾಣಿಗಳು ಹುಟ್ಟತ್ತೆ ಅಂತ ಹೇಳ್ತಾರೆ, ಅಲ್ಲೂ ಕೂಡ ಇದೇ ಹುಟ್ಟು. ಮೂರೂ ಜಾಗದಲ್ಲೂ ಹುಟ್ಟು ಅಂದ್ರೆ ಒಂದೇ ತರ ಅಂತ ಹೇಳ್ಬೇಕು. ಇದು ಬಹಳ ಆಳವಾದ ವಿಚಾರ, ತುಂಬಾ ಚೆನ್ನಾಗಿರೋ ವಿಚಾರ. ಭಾಷ್ಯಕಾರರು ತುಂಬಾ ಚೆನ್ನಾಗಿ ವಿಚಾರ ಮಾಡಿದ್ದಾರೆ. ಭಾಷ್ಯ ಓದೋಣ. ಅಲ್ಲ, ಇಲ್ಲಿ ಕ್ಷೇತ್ರಕ್ಕೆ ಸಂಯೋಗವಿರುವರಿಂದ ಹುಟ್ಟುತ್ತಾರೆ ಅಂದ್ರೋ ಕ್ಷೇತ್ರಕ್ಕೆ ಸಂಯೋಗವೇ ಹುಟ್ಟು ಅಂತ ಇದ್ದಾರ? ಕ್ಷೇತ್ರಕ್ಕೆ ಸಂಯೋಗ ಇರುವಂಥದ್ರಿಂದ ಹುಟ್ಟುತ್ತಾರೆ ಅಂತ. ಇವಾಗ ತಂದೆ ತಾಯಿಯಿಂದ ಹುಟ್ಟುತ್ತಾರೆ ಅಂದ್ರೆ ತಂದೆಯೂ ಕ್ಷೇತ್ರಕ್ಕೆ ಸಂಯೋಗ ಇದೆ, ತಾಯಿಯಲ್ಲೂ ಇದೆ, ಅವರಿಂದ ಹುಟ್ಟುತ್ತಾರೆ ಅಂತ ಅರ್ಥನಾ? ಕ್ಷೇತ್ರ ತಂದೆಯಲ್ಲೂ ಬುದ್ಧಿ ಕ್ಷೇತ್ರ ಹುಟ್ಟೋದು ಬೇರೆ ಇಲ್ಲ. ಕ್ಷೇತ್ರಜ್ಞ ಸಂಯೋಗವನ್ನೇ ನೀವು ಹುಟ್ಟು ಅಂತ ಹೇಳ್ತೀರಿ. ಅಲ್ಲಿ ತಪ್ಪು ತಿಳಿಕೆ ಬಿಟ್ರೆ ಬೇರೆ ಹುಟ್ಟು ಅನ್ನೋದೇ ಇಲ್ಲ. ಅಷ್ಟೇ, ಅದನ್ನ ಹೇಳಕ್ ಬಂದಿರ. ಹುಟ್ಟು ಹೇಗಾಗತ್ತೆ ಅಂತ ಹೊಂದ್ಸೋಕ್ ಬಂದಿಲ್ಲ. ನೀವು ಹುಟ್ಟು ಅಂತ ಹೇಳ್ತೀರಲ್ಲ, ಹುಟ್ಟಿನ ಜಾಗವಲ್ಲ ನೀವು ಸರಿಯಾಗಿ ವಿವೇಕದಿಂದ ಪರೀಕ್ಷೆ ಮಾಡಿ ಕ್ಷೇತ್ರಜ್ಞ ಸಂಯೋಗವೇ ಆಗಿರೋದಲ್ಲಿ ಅನ್ನೋದು ನಿಮ್ಮ ಅನುಭವಕ್ಕೆ ಬರೋದು. ಚೆನ್ನಾಗಿದೆ. ನೀವು ಆಳವಾದ ವಿಚಾರ ಇದು. ತುಂಬಾ ವಿವೇಕ ಇದ್ದವರಿಗೆ ಮಾತ್ರ ಗೊತ್ತಾಗತ್ತೆ. ನಿಮ್ ಭಾಷ್ಯ ಓದೋಣ. ಭಾಷ್ಯ ಸ್ಪಷ್ಟ ಇದೆ. ಪ್ರಶ್ನೆ ಇದೆ. ವಿವೇಕ ಇಲ್ಲದೆ ಇರೋ ಕ್ವೆಶನ್ ಇದು. ಇದು ನೀವ್ ಹೇಳ್ತಾ ಇರೋದು ಬರೀ ಲಿವಿಂಗ್ ಬೀಯಿಂಗ್ಸ್ ಮಾತ್ರ, ನಾನ್ ಲಿವಿಂಗ್ ಹೇಳ್ತಾ ಇಲ್ಲ ನೀವು. ಅಂದ್ರೆ ಲಿವಿಂಗು ಅಷ್ಟೇ. ಲಿವಿಂಗ್ ಇಲ್ಲದೆ ನಾನ್ ಲಿವಿಂಗ್ ಬರೀ ಇದೆ ಅಂದ್ರೆ ಅದು ಬರೀ ಕಲ್ಪನೆ, ಹುಚ್ಚೋದು. ಎಲ್ಲೂ ಜೀವ ನೋಡೋ ಪ್ರಾಣಿ ಯಾವ್ದು ಇಲ್ಲ. ಅದೇ ಗೊತ್ತಾಯ್ತು, ಅದಕ್ಕೆ ಕನ್ಫರ್ಮೇಶನ್. ಪ್ರಾಣಿಗಳು ಅಂತ ಅಲ್ಲಿ ಪ್ರಾಣಿಗಳ ಹುಟ್ಟು ಅಷ್ಟೇ ಅಲ್ಲ, ವಸ್ತುಗಳ ಹುಟ್ಟು ಹಾಗೇನೆ. ಯಾವ ಪ್ರಾಣಿಗಳು ಇಲ್ಲ ಈ ಜಗತ್ತಿನಲ್ಲಿ, ಚೇತನವೇ ಇಲ್ಲ, ಬರೀ ಅಚೇತನ ಇದೆ ಅಂತ ಯಾರ ಕೈಲೂ ಪ್ರೂವ್ ಮಾಡಕ್ ಆಗಲ್ಲ. ಅದೆಲ್ಲ ಸುಳ್ಳು. ನೋಡೋರೆ ಯಾರು ಇಲ್ಲ, ವಸ್ತು ಇದೆ ಅಂತ ಅರ್ಥ ಏನೋ. ನಮ್ಮ ಕಲ್ಪನೆಯಲ್ಲಿ ಆಗತ್ತೆ ಅಷ್ಟೇ. ಕಲ್ಪನೆಯಲ್ಲಿ ಅಚೇತನ ಇದೆ ಅಂತ ಹೇಳ್ಬೋದೇ ಹೊರತು ವಸ್ತುತಃ ಯಾರಾದ್ರೂ ಒಬ್ರು ಚೇತನ ನೋಡಿದ ಮೇಲೆ ಅದಕ್ಕೆ ಅಸ್ತಿತ್ವ ಬರೋದು. ನೋಡೋರು ಯಾರು ಅಸ್ತಿ ಕಿಂಚಿತ್ ನಕೋಪಿ ಜಾನಾತಿ ಇದ್ರೆ ಅದು ಅರ್ಥ ಇಲ್ಲದೆ ಇರೋ ಮಾತು. ಒಂದು ಭಾಷ್ಯಕಾರ ಹೇಳ್ತಾರೆ, ಬಹಳ ಅದ್ಭುತ ಇದು. ನೀವು ಶ್ಲೋಕವನ್ನ ನೀವು ಅನುಭವದಲ್ಲಿ ಹೇಳಿದ್ರೆ ಒಳ್ಳೆ ಆಳವಾದ ವಿಚಾರ ಇದೆ. ಬಹಳ ಜನಕ್ಕೆ ಇದು ಅರ್ಥವಾಗಲ್ಲ. ಏನ್ ಮಾಡೋದು? ಕ್ಷೇತ್ರಜ್ಞೋ ಸಂಯೋಗ ಅಭಿಪ್ರೇತ. ಬಿಟ್ಬಿಟ್ನಾ? ಯಾವತ್ತು ಯತ್ಕಿಂಚಿತ್ ಸಂಜಾಯತೆ ಸಮುತ್ಪದ್ಯತೆ ಸತ್ವಂ ವಸ್ತು. ಹೇಳಿ. ಏನೇನ್ ಹುಟ್ಟತ್ತೋ ಆ ಎಲ್ಲಾ ಪದಾರ್ಥಗಳು ಸತ್ವಂ ವಸ್ತು ಅನ್ನುವಾಗ, ಇದು ಸತ್ವ ಅಂದ್ರೆ ಮನಸ್ಸು, ಸತ್ವ ಅಂದ್ರೆ ಪ್ರಾಣಿ, ಸತ್ವ ಅಂದ್ರೆ ಪದಾರ್ಥ ಅಂತ ಅರ್ಥ ಇದೆ. ಇಲ್ಲಿ ಹುಟ್ಟುವ ಪದಾರ್ಥಗಳು ಅಂತ ಅಷ್ಟೇ ಅರ್ಥ ಇಟ್ಕೊಂಡ್ರೆ ಸ್ವಲ್ಪ ಅರ್ಥ ಸಂಕೋಚವಾಗತ್ತೆ ಅನ್ನೋಕ್ಕೋಸ್ಕರ ಇಲ್ಲ ಎಲ್ಲವೂ ಅಂತ ಹೇಳಬೇಕು. ಎಲ್ಲವೂ ಅಂತಂದ್ರೆ ಏನು ಅನ್ನೋದನ್ನ ಭಾಷ್ಯಕಾರರು ಆ ಸೃಷ್ಟಿಯ ಮೂಲಕ್ಕೆ ಹೋಗ್ತಾ ಇದ್ದಾರೆ. ಹುಟ್ಟಿನ ಮೂಲ ಯಾವುದು ಅಂದ್ರೆ ಕ್ಷೇತ್ರಜ್ಞ ಸಂಯೋಗವನ್ನೇ ನೀನು ಹುಟ್ಟು ಅಂತ ಕರೀತಾ ಇರೋದು. ಬೇರೆ ಹುಟ್ಟು ಬರೋದಿಲ್ಲ, ಹುಟ್ಟು ಆಗೋದೇ ಇಲ್ಲ. ಎಲ್ಲೆಲ್ಲಿ ಹುಟ್ಟು ಅಂತ ಹೇಳ್ತೀಯೋ ಅದರ ತಪ್ಪು ತಿಳುವಳಿಕೆ. ಈಗ ಇದನ್ನು ನೋಡ್ತೀವಲ್ಲ, ಯಾವುದೋ ಚಾಪೆ ನೋಡ್ತೀವಿ, ಚಾಪೆ ಉಂಟಾಯ್ತು ಅಂತೀವಲ್ಲ, ಅಲ್ಲಿ ತಪ್ಪು ತಿಳುವಳಿಕೆ ಇಲ್ಲದೆ ಹೋದ್ರೆ ಚಾಪೆ ಉಂಟಾಗಲ್ಲ. ಕುರ್ಚಿ, ಮೇಜು ಎಲ್ಲ ತಪ್ಪು ತಿಳುವಳಿಕೆಯಲ್ಲೇ ಹುಟ್ಟಿರೋದು. ಗಡಿಗೆ, ಪಾತ್ರೆ ಎಲ್ಲ ತಪ್ಪು ತಿಳುವಳಿಕೆಯಲ್ಲೇ ಹುಟ್ಟಿರೋದು. ಅದಕ್ಕೆ ಶ್ರುತಿ ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಂತ ಹೇಳಿದ್ದು. ಅಂದ್ರೆ ತಪ್ಪು ತಿಳುವಳಿಕೆಯನ್ನ ಒಪ್ಪಿಕೊಳ್ಳದೆ ಹೋದ್ರೆ ಎಲ್ಲೂ ಹುಟ್ಟನ್ನ ನೀನು ಸಿದ್ಧಪಡಿಸೋಕಾಗಲ್ಲ. ಅಂದ್ರೆ ಹುಟ್ಟಿದೆ ಅನ್ನೋದೆಲ್ಲ ತಪ್ಪು ತಿಳುವಳಿಕೆ ಮಾತ್ರವೇ ಹೊರತು ನಿಜವಾಗಿ ಹುಟ್ಟು ಅನ್ನೋದು ಆಗೋದಿಲ್ಲ ಅಂತ ಹೇಳೋಕೋಸ್ಕರ ಬಂದಿರೋ ಶ್ಲೋಕ ಇದು. ನಾವೇನ್ ಮಾಡ್ತೀವಿ, ತಪ್ಪು ತಿಳುವಳಿಕೆ ಅಂತ ಒಂದು ಪದಾರ್ಥ ಅದರಿಂದ ಹುಟ್ಟಿದೆ, ತಪ್ಪು ತಿಳುವಳಿಕೆಯಿಂದ ಆಮೇಲೆ ಹುಟ್ಟತ್ತೆ,
ಹುಟ್ಟತ್ತೆ ಅನ್ನೋ ನಮ್ಮ ಬುದ್ಧಿಯಲ್ಲಿ ಒಳಗಡೆ ಕೂತ್ಕೊಂಡ್ಬಿಟ್ಟಿದೆ. ಅದನ್ನ ಬಿಡಿಸ್ಬೇಕಾಗಿದೆ. ಅದಕ್ಕೋಸ್ಕರ ಭಾಗವಂತ ಮೊದಲು ಹುಟ್ಟಿನ ಮೂಲ ಸ್ಥಾವರ ಜಂಗಮ ಅಂತ ಹೇಳ್ದ. ತಪ್ಪು ತಿಳುವಳಿಕೆ ಅಂದ್ರೆ ಇಲ್ಲಿ ಹೆಂಗ್ ಬರುತ್ತೆ ಅಂದ್ರೆ ಇಗ್ನೋರೆನ್ಸ್ ಅಂತೀವಲ್ಲ ಅದೇನಾ ಅಂತ. ಅಲ್ಲ, ಮುಂದೆ ಹೇಳ್ತಾರೆ ಭಾಷೆಕಾರರು, ಕ್ಷೇತ್ರಜ್ಞ ಸಂಯೋಗ ಅನ್ನೋದೇ ತಪ್ಪು ತಿಳುವಳಿಕೆ ಅಂತ ಹೇಳ್ತಾರೆ. ಬಹಳ ಚೆನ್ನಾಗಿದೆ ಅದು. ಕಿಂ ಅವಿಶೇಷೇಣ ನೇತ್ಯಾಹ ಸ್ಥಾವರಜಂಗಮಂ ಸ್ಥಾವರಂ ಜಂಗಮಂಚ ಕ್ಷೇತ್ರಜ್ಞ ಸಂಯೋಗಾತ್ ತಜ್ಜಾಯತೆ ಇತ್ಯೇವಂ ವಿದ್ಧಿ ಜಾನೀಹಿ ಹೇ ಭರತರ್ಷಭ. ಈ ನೇತ್ಯಾಹ ಅನ್ನೋ ಪದ ಇದೆಯಲ್ಲ, ಇದು ಪಾತಂಜಲ ಮಹಾಭಾಷ್ಯದಲ್ಲಿ ಪ್ರಯುಕ್ತವಾದ ಪದ. ಕಿಂ ಗೌರಿತ್ಯತ್ರ ಕಶಬ್ದ ಶಾಸ್ತ್ರಾದಿಮತ್ವಂ ನೇತ್ಯಾಹ. ಪ್ರತಿಯೊಂದಕ್ಕೂ ಚಲತಿ ಶುಕ್ಲ ಕೃಷ್ಣ ಸಾ ಗೌ ನೇತ್ಯ. ಗೌ ಶಬ್ದ ಯಾವುದು ಅಂದ್ರೆ ಕಪ್ಪಾಗಿರೋದು ಬೆಳಪಾಗಿರೋದು ಅಲ್ಲ, ಅದು ಬಣ್ಣ. ಅದು ಹೀಗೆ ನೇತ್ಯಾಹ ಅನ್ನೋ ಪ್ರಯೋಗ ಬಹಳ ಒಳ್ಳೆ ಪ್ರಯೋಗ. ಸ್ಥಾವರ ಜಂಗಮಂ ಅಂದ್ರು. ಸ್ಥಾವರ ಅಂದ್ರೆ ಸ್ಥಿರವಾಗಿರುವ ಮರ ಗಿಡ ಈ ಪ್ರಾಣಿಗಳು. ಅಲ್ಲ, ಕಿಂ ಅವಿಶೇಷ ಅರ್ಥ ಹೇಳಿಲ್ಲ. ಕಿಂ ಅವಿಶೇಷೇಣ ಅನ್ನೋದೇನು ಭಾವ ಅರ್ಥ ಹೇಳಿಲ್ಲ. ಕಿಂ ಅವಿಶೇಷ ಎಲ್ಲವೂ ನಾವಲ್ಲಿ ಸಂಕೋಚ ಇಲ್ವೋ, ಏನಾದ್ರೂ ವಿಶೇಷ ಇಟ್ಕೊಂಡು ಹೇಳ್ತಾ ಇದ್ದೀರೋ ಅಂತ. ಕಿಂ ಅವಿಶೇಷ ಹೇಳ್ಬೇಕರ್ಥ. ಅವಿಶೇಷ ಸಾಮಾನ್ಯ ಹೇಳ್ತಾ ಇದೆಯೋ ಅಥವಾ ವಿಶೇಷ ಹೇಳ್ತಿದೆಯೋ ಅಂತ. ವಿಶೇಷ ಬಿಡಿಸಿ ಹೇಳ್ತೀರೋ. ಇಲ್ಲಿ ಎಲ್ಲವೂ ಹುಟ್ಟೋದು ಇದರಿಂದ ಏನೋ ನಿಜ, ಆದ್ರೆ ಕ್ರಮ ಇದೆ ಅದರಲ್ಲಿ. ಹುಟ್ಟಿಗೊಂದು ಕ್ರಮ ಕೊಡದೆ ಹೋದ್ರೆ ನಮ್ಗೆ ತಿಳ್ಕೊಳಕ್ ಆಗಲ್ಲ. ಪದಾರ್ಥಗಳ ಹುಟ್ಟು, ಜೀವರ ಹುಟ್ಟು, ದೇಹೇಂದ್ರಿಯಗಳ ಹುಟ್ಟು ಅಂತ 3 ಭಾಗ ಮಾಡ್ಕೊಂಡು, ಪದಾರ್ಥ ಪಂಚಭೂತಗಳ ಹುಟ್ಟು ಕಲ್ಪಿತ. ಅದು ನಮ್ಗೆ ಯಾರು ನೋಡೋಕ್ಕಾಗಲ್ಲ. ಆಕಾಶ ಹುಟ್ಟಿದ್ ಯಾರು ನೋಡ್ತಾರೆ? ಆದ್ರಿಂದ ಆಕಾಶದ ಹುಟ್ಟನ್ನು ಕೂಡ ಈ ಸ್ಥಾವರ ಜಂಗಮಗಳ ಹುಟ್ಟಿನಿಂದಲೇ ನೀವು ತಿಳ್ಕೋಬೇಕು. ಭೂಮ್ಯಾದಿಗಳ ಹುಟ್ಟು ಕೂಡ ಸ್ಥಾವರ ಜಂಗಮಗಳ ಹುಟ್ಟಿನಲ್ಲೇ ತಿಳ್ಕೋಬೇಕು. ಸ್ಥಾವರ ಜಂಗಮಗಳು ಹೇಗೆ ಹುಟ್ಟುತ್ತೆ ಅನ್ನೋದನ್ನ ಮಾತ್ರ ಹೇಳ್ತಾನೆ ಭಗವಂತ. ಇದು ಒಂದು ರೀತಿ ಎಲ್ಲ ಹುಟ್ಟಿಗೂ ಅನ್ವಯವಾಗುವಂತಹ ಶ್ಲೋಕವೇ. ಆದ್ರೆ ಕ್ರಮಕ್ಕೋಸ್ಕರವಾಗಿ ಕಿಂ ಅವಿಶೇಷೇಣ ಏನು ಎಲ್ಲಕ್ಕೂ ಇದೇನಾ ಅಂದ್ರೆ ಹಾಗಲ್ಲ. ನಾವ್ ಹೇಳ್ತಾ ಇರೋದು ಕ್ಷೇತ್ರಜ್ಞ ಸಂಯೋಗ ಆದ್ಮೇಲೆ ಬಾಕಿ ಇದೆಲ್ಲ ಹುಟ್ಟು. ಕ್ಷೇತ್ರಜ್ಞ ಸಂಯೋಗ ಎಲ್ಲಾಗಿದೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಸ್ಥಾವರಂ ಜಂಗಮಂ ಕ್ಷೇತ್ರ ಸಂಯೋಗ ಆಯ್ತಾ. ಜಾಯತ ಇವ ಮಾಡ್ಕೋಬೇಕು ಇದಂತೆ ಅಂತ. ಸಂಯೋಗ ಜಾಯತ ಇವ ಮುಂದೆ ಗೊತ್ತಾಗತ್ತ. ಅದು ಹುಟ್ಟಿದಂತ ಆಗತ್ತೆ ಅಂದ್ರೆ ಹುಟ್ಟೋದಿಲ್ಲ, ಅದನ್ನ ಹುಟ್ಟಿದಂತ ಆಗತ್ತೆ. ವಿದ್ಧಿ ಜಾನೀಹಿ ಕಪ್ಪುನರಯಂ ಕ್ಷೇತ್ರಜ್ಞಯೋ ಸಂಯೋಗ ಅಭಿಪ್ರೇತಃ. ನ ತಾವತ್ ರಜ್ವಾ ಇವ ಘಟಸ್ಯ ಅವಯವ ಸಂಶ್ಲೇಷ ದ್ವಾರಕಃ ಸಂಬಂಧ ವಿಶೇಷಃ ಸಂಯೋಗಃ ಕ್ಷೇತ್ರೇಣ ಕ್ಷೇತ್ರಜ್ಞಸ್ಯ ಸಂಭವತಿ ಆಕಾಶವನ್ ನಿರವಯವತ್ವಾತ್. ಹೇಳಿ. ಈಗ ಕ್ಷೇತ್ರಜ್ಞ ಸಂಯೋಗ ಅನ್ನುವಾಗ ಭಗವಂತ ಇಟ್ಕೊಂಡಿರೋದು ದೇಹೇಂದ್ರಿಯ ಮನೋಬುದ್ಧಿಗಳಿಗೂ ಜೀವನಿಗೂ ಆಗಿರೋ ಸಂಬಂಧವೇ. ಪ್ರಪಂಚಕ್ಕಲ್ಲ, ಮೊದಲು ದೇಹೇಂದ್ರಿಯ ಮನೋಬುದ್ಧಿಗಳಿಗೂ ಜೀವನಿಗೂ ಯಾವ ತರ ಸಂಬಂಧ, ಹೇಗ್ ಸಂಬಂಧ ಆಯ್ತು ಅಂತ ಕೇಳ್ಬೇಕು. ಇಲ್ಲಿ ಜೀವನನ್ನ ಕ್ಷೇತ್ರಜ್ಞ ಅಂತ ಕರೆದು, ಇದಂ ಶರೀರಂ ಕೌಂತೆಯ ಅಂತ ಮುಂಚೆ ಹೇಳಿದ್ನಲ್ಲ ಪೀಠಿಕೆಯಲ್ಲಿ. ಶರೀರ ಅಂದ್ರೆ ಶರೀರೋಪಲಕ್ಷಿತವಾದ ದೇಹೇಂದ್ರಿಯ ಮನೋಬುದ್ಧಿಗಳು, ಈ 4 ಸಂಯೋಗವಾದಾಗ ಅಂದ್ರು. ಈ ಸಂಯೋಗ ಹೇಗಾಯ್ತು? ಜೀವನಿಗೂ ದೇಹೇಂದ್ರಿಯಾದಿಗಳಿಗೂ ಸಂಯೋಗ ಅಂದ್ರೆ ಏನು ಅಂತ ಕೇಳ್ತಾರೆ. ಈಗ ಹಗ್ಗ ಗಡಿಗೆ ಕಟ್ತಾರಲ್ಲ, ನೀರ್ ಸೇದೋಕೆ ಕೊಡಕ್ಕೆ ಹಗ್ಗ ಕಟ್ಟಿ ನೀರ್ ಸೇರ್ತೀವಲ್ಲ, ಆ ತರ ಸಂಯೋಗವ ಅಂತ ಕೇಳಿದೆ. ಮತಾವ ರಜ್ವಾಯುವ ಘಟಸ್ಯ ಅವಯವ ಸಂಶ್ಲೇಷ ದ್ವಾರಕ ಸಂಬಂಧ ವಿಶೇಷ ಸಂಯೋಗ ಕ್ಷೇತ್ರೇಣ ಕ್ಷೇತ್ರಜ್ಞಸ್ಯ ಸಂಭವತಿ. ಕ್ಷೇತ್ರೇಣ ಅಂದ್ರೆ ದೇಹೇಂದ್ರಿಯ ಮನೋಬುದ್ಧಿಗಳಿಗೂ ಕ್ಷೇತ್ರಜ್ಞ ಜೀವನಿಗೂ ಗಡಿಗೆ ಮತ್ತು ಹಗ್ಗ ಸೇರೋ ಹಾಗೆ, ಗಂಟು ಹಾಕೋ ಹಾಗೆ, ಆ ಕೊಡದ ಕುತ್ತಿಗೆ ಗಂಟು ಹಾಕ್ತಾನೆ ನೀರ್ ಹಾಕೋದು, ಅವಯವ ಸಂಬಂಧ ಅನ್ನೋದು ಆಗೋದಿಲ್ಲ. ಯಾಕೆಂದ್ರೆ ಕ್ಷೇತ್ರಜ್ಞ ನಿರವಯವ. ಆಕಾಶದಂತೆ ಕೇವಲ ಜೀವ ನಿರವಯವನಾಗಿದ್ದಾನೆ. ಆದ್ರಿಂದ ನಿರವಯವಕ್ಕೂ ಸಾವಯವಕ್ಕೂ ಸಂಬಂಧ ಆಗೋದೇ ಇಲ್ಲ. ಆಕಾಶಕ್ಕೂ ಪೃಥ್ವಿಗೂ ಸಂಬಂಧ ಆಗಲ್ಲ. ನಿರವಯವಾದಂತಹ ನಿತ್ಯ ಸಂಬಂಧ ಅಲ್ವಾ ಆಕಾಶ ಭೂಮಿ?
ಸಂಬಂಧವೇ ಇಲ್ಲ, ಸಂಬಂಧವೇ ಇಲ್ಲ. ನಮ್ಗೆ ಆಕಾಶ ತಳ್ಕೊಂಡಿಲ್ವಾ? ಸಂಬಂಧ ಆಗಿಲ್ವಾ? ಇಲ್ಲ, ಆಗೋದೇ ಇಲ್ಲ, ಸಾಧ್ಯವೇ ಇಲ್ಲ. ಆಕಾಶಲ್ಲೇ ಇರೋದು, ಆಕಾಶ ಸಂಬಂಧ ಇಲ್ದೇ ಹೆಂಗಿರಕ್ಕಾಗತ್ತೆ? ಆಕಾಶ ಸಂಬಂಧನ ಅಂಟ್ಕೋಬೇಕು, ಅಂಟ್ಕೊಂಡಿಲ್ಲ. ಆಕಾಶದಲ್ಲೇ ಇದ್ಮೇಲೆ, ಆಕಾಶವೇ ನಮ್ಗೆ ಇದಾದ್ಮೇಲೆ ಸೇರ್ಕೊಂಡೇ ಇದೀವಿ, ತಳ್ಕೊಂಡೇ ಇದೀವಿ. ಸಂಬಂಧ ಎರಡು ವಸ್ತುಗಳು ಸಾವಯವವಾಗಿರಬೇಕು ಅಂತ ನಿಯಮ. ಎರಡು ವಸ್ತು ನಿರವಯವಾದ್ರೂ ಸಂಬಂಧ ಇಲ್ಲ, ಒಂದು ನಿರವಯವ ಒಂದು ಸಾವಯವವಾದ್ರೂ ಸಂಬಂಧ ಇಲ್ಲ. ಎರಡು ಸಾವಯವ ಆಗ್ಬೇಕು, ಎರಡು ಸಾವಯವೇ ಆಗಬೇಕು. ಒಂದು ಪುಸ್ತಕ ಒಂದು ಮೇಜು ಸಂಬಂಧ ಆಗತ್ತೆ. ನಾಪಿ ಸಮವಾಯ ಲಕ್ಷಣ ತಂತುಪಟಯೋರಿವ. ತಂತುಪಟ ಹಗ್ಗ ಬಟ್ಟೆ, ದಾರ ಬಟ್ಟೆ, ನೂಲು ಬಟ್ಟೆ ಸಂಬಂಧ ಇದ್ದಾಗ ಅಂತ. ಇದು ಕಾರ್ಯಕಾರಣ ಸಂಬಂಧದಾಗ ಆಗೋಲ್ಲ, ಅದು ಕಾರ್ಯಕಾರಣಕ್ಕೆ ಸಮವಾಯ ಸಂಬಂಧ ಅಂತ ತಾರ್ಕಿಕರು ಹೇಳ್ತಾರೆ, ನಾವು ಹೇಳಲ್ಲ. ಆದ್ರೆ ಜೀವನಿಂದ ದೇಹೇಂದ್ರಿಯಗಳು ಹುಟ್ಟಿವೆ ಅನ್ನೋದೇನಿಲ್ಲ. ಜೀವ ಕಾರಣ, ದೇಹೇಂದ್ರಿಯಗಳು ಕಾರ್ಯ. ಹಾಗೆ ತಂತುಪಟ ನೂಲು ಕಾರಣ, ಬಟ್ಟೆ ಕಾರ್ಯ. ಆ ನೂಲಿನಿಂದ ಬಟ್ಟೆ ಉಂಟಾದ ಹಾಗೆ ಹಾಗೂ ಸಮವಾಯ ಸಂಬಂಧ, ನಿತ್ಯ ಸಂಬಂಧ ಅಂತೇನಲ್ಲ. ಸಮವಾಯ ಸಂಬಂಧ ಅನ್ನೋದು ತಾರ್ಕಿಕ ಭಾಷೆ. ಅಂದ್ರೆ ಎಂದೂ ಬಿಡಿಸೋಕಾಗದೇ ಇರೋ ಸಂಬಂಧವನ್ನ ಸಮವಾಯ ಸಂಬಂಧ ಅಂತ ಕರೀತಾರೆ. ದ್ರವ್ಯ ಗುಣಗಳಿಗೋ ಕಾರ್ಯಕಾರಣಗಳಿಗೋ ಸಾಮಾನ್ಯ ವಿಶೇಷಕ್ಕೋ ಈ ಕೆಲವು ಇದಕ್ಕೆ ಎರಡು ಒಂದು ಮಾಡ್ಕೊಂಡು ಅದು ಎರಡನ್ನ ಒಂದಕ್ಕೊಂದಕ್ಕೆ ಸಮವಾಯ ಸಂಬಂಧ ಅಂತ ಹೇಳ್ತಾರೆ ಅವರು. ಅದನ್ನು ಅನುವಾದ ಮಾಡಿಕೊಂಡು ಹಾಗೆ ದೇಹೇಂದ್ರಿಯ ಬುದ್ಧಿಗಳಿಗೂ ಜೀವನಿಗೂ ಸಮವಾಯ ಸಂಬಂಧವೇನಲ್ಲ, ಕಾರ್ಯಕಾರಣ ಭಾವವೇನಿಲ್ಲ. ಜೀವನು ತಾನೇ ತನ್ನನ್ನೇ ದೇಹೇಂದ್ರಿಯ ಮನೋಬುದ್ಧಿಗಳಾಗಿ ಮಾಡ್ಕೊಂಡು ಅದ್ರ ಸಂಬಂಧ ಮಾಡಿಲ್ಲ. ಸಂಯೋಗ ಸಂಬಂಧ ಅಂದ್ರೆ ಎರಡು ವಸ್ತು ಸೇರುತ್ತಲ್ಲ, ಇದನ್ನ ಬಿಡಿಸ್ಬೋದು. ಇವ ಈ ಕೈ ಸಂಬಂಧ ಅದು ಸಂಯೋಗ, ಇದು ಬಿಡಿಸ್ಬೋದು. ಇದರಲ್ಲಿರುವ ದಪ್ಪ ಇದೆಯಲ್ಲ, ಈ ಬೆರಳು, ಇದು ಈ ಬೆರಳಿಗೂ ಈ ದಪ್ಪಕ್ಕೂ ಸಮವಾಯ ಸಂಬಂಧ ಅಂತಾರೆ ಅವರು. ಯಾವ್ದನ್ನ ಬಿಡಿಸೋಕ್ಕಾಗಲ್ವೋ ಆ ಸಂಬಂಧವನ್ನು ಸಮವಾಯ ಅಂತಾರೆ. ಇವಾಗ ಹಾಲಲ್ಲಿರುವ ಬಿಳುಪು ಬಣ್ಣ, ಗುಲಾಬಿಲಿರುವ ಕೆಂಪು, ಸಮವಾಯ ಸಂಬಂಧ, ಬಿಡಿಸೋಕ್ಕಾಗದೇ ಇರೋ ಸಂಬಂಧವನ್ನು ಸಮವಾಯ ಸಂಬಂಧ ಅಂತ ತಾರ್ಕಿಕರು ಪಾರಿಭಾಷಿಕ ಶಬ್ದವಾಗಿ ಬಳಸ್ತಾರೆ. ಹಾಗೆ ಕ್ಷೇತ್ರಜ್ಞರುಗಳಿಗೆ ಪರಸ್ಪರ ಸಮವಾಯ ಸಂಬಂಧ ಇಲ್ಲ. ಕಾರ್ಯಕಾರಣ ಭಾವ ಅನಭ್ಯುಪಗಮಾದ ಹೇತು. ಯಾಕೆಂದ್ರೆ ಕ್ಷೇತ್ರಜ್ಞನಿಗೂ ಕಾರ್ಯಕಾರಣ ಭಾವ, ಗಡಿಗೆಗೂ ಮಣ್ಣಿಗೂ ಕಾರ್ಯಕಾರಣ ಭಾವ ಇದೆ. ಅಲ್ಲಿ ಗಡಿಗೆಗೆ ಮಣ್ಣಿನ ಸಮವಾಯ ಸಂಬಂಧ ಅಂತೀವಿ. ಆದ್ರೆ ಜೀವನಿಗೂ ದೇಹೇಂದ್ರಿಯ ಮನೋಬುದ್ಧಿಗೂ ಸಮವಾಯ ಸಂಬಂಧ ಆಗಿದೆ, ಕಾರ್ಯಕಾರಣ ಭಾವ ಇದೆ ಅಂತ ನಾವು ಅನ್ನಲ್ಲ. ಇತರ ಕಾರ್ಯಕಾರಣವನ್ನು ಒಪ್ಪದೇ ಇರೋದ್ರಿಂದ ಬಟ್ಟೆಗೂ ನೂಲಿಗೂ ಹೇಗೆ ಸಮವಾಯ ಸಂಬಂಧ ಇದೆಯೋ ಹಾಗೆ ಆತ್ಮನಿಗೂ ದೇಹೇಂದ್ರಿಯ ಮನೋಬುದ್ಧಿಗೂ ಸಮವಾಯ ಸಂಬಂಧ ಅಲ್ಲ. ಕಾರ್ಯಕಾರಣ ಭಾವನ ಒಪ್ಪದೇ ಇರೋದ್ರಿಂದ ಅಂತ ಹೇತು. ಅದು ಓದಿಲ್ಲ ಅಲ್ವಾ ವಾಕ್ಯ? ಕ್ಷೇತ್ರಜ್ಞೋ ಇತರೇತರ ಕಾರ್ಯಕಾರಣ ಭಾವ ಅನಭ್ಯುಗಮಾದಿತಿ. ಕ್ಷೇತ್ರಜ್ಞನಿಗೂ ಕ್ಷೇತ್ರಕ್ಕೂ, ಕ್ಷೇತ್ರಜ್ಞಾನ ಜೀವ ಅಂತ ಹೇಳಲ್ಲ, ಕ್ಷೇತ್ರ ಅಂದ್ರೆ ದೇಹೇಂದ್ರಿಯ ಮನೋಬುದ್ಧಿ. ಇದೆರಡಕ್ಕೆ ಕಾರ್ಯಕಾರಣ ಭಾವನ ಒಪ್ಕೊಂಡಿಲ್ಲವಾದ್ದರಿಂದ ಇದು ಸಮವಾಯ ಸಂಬಂಧ ಅಂತ ಅನ್ನೋಕ್ಕಾಗೋದಿಲ್ಲ. ಯಾವ ಸಂಬಂಧ? ಸಂಯೋಗ ಸಂಬಂಧವೋ? ಸಂಯೋಗ ಸಂಬಂಧವೂ ಆಗಲ್ಲ. ಯಾಕಂದ್ರೆ ಒಂದು ನಿರವಯವ ಸಾವಯವ ಅಂತ ಅದನ್ನು ಸಂಯೋಗ ಆಗೋದಿಲ್ಲ. ಆತ್ಮನು ನಿರವಯವ, ಕ್ಷೇತ್ರಜ್ಞ ನಿರವಯವ, ದೇಹೇಂದ್ರಿಯ ಸಾವಯವ, ಅದಕ್ಕೆ ಸಂಬಂಧ ಆಗಲ್ಲ. ಸಮವಾಯ ಸಂಬಂಧವೂ ಅಲ್ಲ. ಮತ್ತಿನ್ಯಾವ ಸಂಬಂಧ ಹಾಗಾದರೆ ಅಂತ ಪ್ರಶ್ನೆ. 11 ಗಂಟೆ ಆಯ್ತು, ಉಚ್ಯತೆ ನಾಳೆ ಹೇಳೋಣ.